ನಮಸ್ಕಾರ. ಪ್ರಾರ್ಥನೆ. ಪ್ರಾರ್ಥನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಂ ಹಯಗ್ರೀವ ಉಪಾಸ್ಮಹೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಿಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯಾ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ವಸುದೇವಸುತಂ ದೇವಂ ಕಂಸ ಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮಂಗಳಾಚರಣೆ. ಭಾಗವತದ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತುನ್ಮಯಾದಿ ಇತರತಶ್ಚ ಅರ್ಥೇಶ್ವ ಅಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ. ಕೃಷ್ಣ ಪರಮಾತ್ಮ ವೇದವ್ಯಾಸ ದೇವರಿಗೆ, ಶುಕ ಮಹಾಮುನಿಗಳಿಗೆ ಮತ್ತು ಎಲ್ಲ ಗುರು ಹಿರಿಯರಿಗೆ ನಮಸ್ಕಾರಗಳು. ಇಲ್ಲಿ ಸೇರುವ ಎಲ್ಲರಿಗೂ ಕೂಡ ನನ್ನ ಆದರ ನಮಸ್ಕಾರಗಳು. ಹೋದ ವಾರ ಭಾಗವತ ಚಿಂತನದಲ್ಲಿ ಅತ್ಯಂತ ಮುಖ್ಯವಾದ, ಪುಣ್ಯಕರವಾದ, ಶ್ರೇಷ್ಠವಾದ ಭಾಗವತದ ಶ್ರೇಷ್ಠತೆ, ಅದರ ಫಲ, ಯಾರು ಕೇಳಬೇಕು, ಎಷ್ಟು ಕೇಳಬೇಕು, ಯಾವ ರೀತಿ ಉಪಾಸನೆ ಮಾಡಬೇಕು, ಭಗವಂತನನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಅವನು ಸರ್ವಸ್ವ, ಅವನು ಸರ್ವೋತ್ತಮ, ಅವನು ಪರಿಪೂರ್ಣ, ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅನ್ನುವಂಥ ಒಂದು ಭಾವನೆಯಿಂದ, ಅದೇ ಭಕ್ತಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಯಾರು ಭಗವಂತನ ಆ ರೀತಿ ಅರ್ಥ ಮಾಡ್ಕೊಂಡು ಉಪಾಸನೆ ಮಾಡ್ತಾರೆ, ಪ್ರತಿಯೊಂದು ದಿನನಿತ್ಯವೂ ಮಾಡುವಂಥ ಪ್ರತಿಯೊಂದು ಕಾರ್ಯವನ್ನೂ ಕೂಡ ಪೂಜೆಯ ಭಾಗವಾಗಿ ಅವನಿಗೆ ಅರ್ಪಣೆ ಮಾಡಿದ್ರೆ, ಅವನ ಅನುಸಂಧಾನದಿಂದ ಅದಕ್ಕೆ ಫಲ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ ಪರಮಾತ್ಮ ಅಂತ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಭಾಗವತ ಪ್ರಾರಂಭದ ಮುಂಚೆನೆ, ಭಾಗವತ ಪುರಾಣದ ಮುಂಚೆನೆ ಕೂಡ ವೇದವ್ಯಾಸ ದೇವರು ಮತ್ತು ಶುಕ ಮಹಾಮುನಿಗಳು ಯಾವ ಪದ್ಧತಿಯನ್ನು ಹಾಕೊಟ್ಟಿದ್ದಾರೆ, ಆ ರೀತಿಯಲ್ಲಿ ಮುಂಚೆ ಭಾಗವತದ ಫಲದ ಒಂದು ವಿಷಯನ ಹೇಳಿದ್ರು. ಸತ್ರಜಿತ್ ಯಾಗ ಅಂತ ಮಾಡ್ತಾ ಇದ್ರು ಶೌನಕಾದಿಗಳು. ಎಲ್ಲಿ ಮಾಡ್ತಾ ಇದ್ರು? ನೈಮಿಷಾರಣ್ಯದಲ್ಲಿ ಮಾಡ್ತಾ ಇದ್ರು. ಎಂಥ ಸ್ಥಳ ಅಂತ ಹೇಳಿದ್ರೆ ನೈಮಿಷಾರಣ್ಯ. ಯಾತಿಕ ನೈಮಿಷಾರಣ್ಯ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದ್ಸಲ ಬ್ರಹ್ಮನ ಹತ್ರ ಎಲ್ಲ ಋಷಿಮುನಿಗಳು ಹೋದ್ರಂತೆ. ಹೋಗಿ ಬ್ರಹ್ಮನ್ ಕೇಳಿದಂತೆ, ನಾವು ಭಗವಂತನ ಕುರಿತು ನಾವು ಉಪಾಸನೆ ಮಾಡಬೇಕು, ನಾವು ತಪಸ್ಸು ಮಾಡಬೇಕು, ನಾವು ಧ್ಯಾನ ಮಾಡಬೇಕು, ಯಾವ ಸ್ಥಳದಲ್ಲಿ ಮಾಡಿದ್ರೆ ನಮಗೆ ನಿಶ್ಚಿಂತೆಯಾಗಿ ಒಂದು ದೃಢತೆಯಿಂದ ನೆಮ್ಮದಿಯಿಂದ ಮಾಡಬಹುದು ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರಂತೆ, ಬ್ರಹ್ಮದೇವರು, ನಾನೊಂದು ಮನೋಮಯ ಚಕ್ರನ ಬಿಡ್ತೀನಿ ಭೂಲೋಕದ ಹತ್ರ. ಆ ಭೂಲೋಕದಲ್ಲಿ ಅದು ಸಾಧನಾ ಭೂಮಿ, ಇನ್ನೆಲ್ಲೂ ಕೂಡ ಸಾಧನೆ ಮಾಡಕ್ಕೆ ಅವಕಾಶ ಇಲ್ಲ. ನೋಡಿ, 14 ಲೋಕಗಳಿದೆ, ಆದ್ರೆ ಭಗವಂತ ಸಾಧನೆ ಮಾಡಕ್ಕೆ, ತಪಸ್ಸು ಮಾಡಕ್ಕೆ ಭೂಲೋಕ ಒಂದೇ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಅದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ದಾಸ ಹೇಳಿದ್ದಾರೆ. ನೋಡಿ, ಸಾಧನ ಮಾಡುವಂತ ಭೂಮಿ ಅಂತೆ ಇದೆ ಭರತ ಭೂಮಿ, ಭೂಲೋಕ. ಅಂತ ಸಾಧನ ಮಾಡುವಂತ ಭೂಮಿ ಭೂಲೋಕ, ಇನ್ನೆಲ್ಲೂ ಸಾಧನೆ ಮಾಡಕ್ಕಾಗ. ಅದಕ್ಕೆ ಕೃಷ್ಣ ಪರಮಾತ್ಮನೂ ಕೂಡ ಪಾಂಡವರ ಕೌರವರ ಯುದ್ಧ ಎಲ್ಲ ಆದ್ಮೇಲೆ ಪಾಂಡವರಿಗೆ ಉಪದೇಶ ಮಾಡ್ಬೇಕಾದ್ರೆ ಹೇಳ್ತಾನೆ, ಭರತ ಭೂಮಿ ಶ್ರೇಷ್ಠವಾದ ಭೂಮಿ, ಪವಿತ್ರ ಭೂಮಿ, ಇಲ್ಲಿ
ನೀವು ಸಾಧನೆ ಮಾಡಿ, ಇಲ್ಲಿ ಸಾಧನೆ ಮಾಡಿ. ಸಾಧನೆ ಮಾಡುವಂತ ಹಲವಾರು ವಿಧ. ರಾಜ ಆದಂತನು ಪ್ರಜೆಗಳನ್ನ ರಕ್ಷಣೆ ಮಾಡುವಂಥದ್ದೇ ಸಾಧನೆ, ಅವರ ಸೇವೆ ಮಾಡುವಂಥದ್ದೇ ಸಾಧನೆ, ಅವ್ರನ್ನ ಸೇವೆ ಮಾಡುವಂಥದ್ದೇ ಸಾಧನೆ. ಅದನ್ನೇ ಪುಣ್ಯ ಗಳಿಸ್ಬೋದು. ಅದಕ್ಕೆ ಪಾಂಡವ್ರಿಗೆ ಹೇಳ್ತಾರೆ, ನೀವು ಪ್ರಜೆಗಳನ್ನ ಸಮಾಜದ ಸೇವೆಯನ್ನು ಮಾಡು, ಇದು ಸಾಧನಾ ಭೂಮಿ ಅಂತ ಹೇಳ್ತಾರೆ. ಆ ರೀತಿ ಬ್ರಹ್ಮದೇವರು ಹೇಳಿದ್ರು, ಅದು ಸಾಧನಾ ಭೂಮಿ. ಅದು ಭೂಲೋಕ. ನಾನು ಮನೋಮಯ ಚಕ್ರನ್ ಬಿಡ್ತೀನಿ, ಅದು ಎಲ್ಲಿ ಆ ಚಕ್ರ ನಿಂತು, ಆ ನೇಮಿ ಅಂದ್ರೆ ಪಟ್ಟಿ ಅಂತ, ಆ ಚಕ್ರದ ಪಟ್ಟಿ ಎಲ್ಲಿ ಬೀಳತ್ತೆ ಅದು ಪವಿತ್ರವಾದ ಸ್ಥಳ, ನೀವು ಉಪಾಸನೆ ಮಾಡಕ್ಕೆ ಇರೋಂಥ ತೀರ್ಥಕ್ಷೇತ್ರ ಅದು ಅಂತ ಹೇಳ್ತಾರೆ. ಆ ಮನೋಮಯ ಚಕ್ರನ್ ಬಿಟ್ಟಾಗ ಎಲ್ಲ ಋಷಿಮುನಿಗಳು ಅದು ಹಿಂದೆ ಬಂದಾಗ ಭೂಲೋಕದಲ್ಲಿ ಅದು ನೈಮಿಷಾರಣ್ಯ ಅಂತ ಒಂದಿದೆ. ಅಂದ್ರೆ ಲಕ್ನೋ ಹತ್ರ ಈಗಲೂ ಇದೆ, ಲಕ್ನೋ ಹತ್ರ ಅದು ಇದೆ. ಲಕ್ನೋಯಿಂದ 90 ಕಿಲೋಮೀಟರ್ ದೂರದಲ್ಲಿ ಗೋಮತಿ ನದಿ ಅಂತ ಹರಿಯತ್ತೆ. ಆ ದಡದಲ್ಲಿದೆ ಸೀತಾಪುರ ಜಿಲ್ಲೆ ಅಂತಿದೆ, ಈಗಲೂ ಇದೆ. ಈಗಲೂ ಅದನ್ನ ನಿಮ್ಸಾರ ಅಂತ ಕರೀತಾರೆ. ಅದು ನೈಮಿಷಾರಣ್ಯ. ಭೂಲೋಕದ ಪ್ರಥಮ ತೀರ್ಥಕ್ಷೇತ್ರ ಅಂತಂದ್ರೆ ನೈಮಿಷಾರಣ್ಯ. ಜ್ಞಾಪಕ ಇಟ್ಕೊಂಡು, ಮೊದಲನೇ ತೀರ್ಥಕ್ಷೇತ್ರ ಅದು ಭೂಲೋಕದಲ್ಲಿ. ಆ ತೀರ್ಥಕ್ಷೇತ್ರದ ಹೋಗಿ ಅಂತ ಹೇಳಿದಾಗ ಅಲ್ಲಿ ನೈಮಿಷಾರಣ್ಯ ಯಾಕೆ ಅಂತಂದ್ರೆ, ನೇಮಿ ಅಂತ ಹೇಳಿದ್ರೆ ಚಕ್ರ ಅಂತ, ಪಟ್ಟಿ ಅಂತ. ಆ ಪಟ್ಟಿ ಮುರಿದು ಬೀಳತ್ತೆ ಅಲ್ಲಿ. ಆವಾಗ ಅಲ್ಲಿ ಒಂದು ಚಕ್ರದ ರೀತಿಯಲ್ಲೇ ಒಂದು ಸರೋವರ ಆಗತ್ತೆ. ಅಲ್ಲಿ ನೇಮಿ ಅನ್ನುವಂಥ ಮರ, ಆ ಮರ ಅರಣ್ಯ ದಟ್ಟವಾಗಿರುತ್ತೆ. ಅದಕ್ಕೆ ನೈಮಿಷಾರಣ್ಯ ಅಂತ ಕರೀತಾರೆ. ಇನ್ನೂ ಒಂದು ಪುರಾಣದಲ್ಲಿ, ವರಾಹ ಪುರಾಣದಲ್ಲಿ ಇನ್ನೂ ಒಂದು ಉಲ್ಲೇಖ ಇದೆ. ಒಬ್ಬ ಗೌರಮುಖ ಅಂತ ಒಬ್ಬ ಮುನಿ. ಆ ಮುನಿ ತಪಸ್ವಿ, ಅವನು ದೈವಭಕ್ತ. ಅವನಿಗೆ ವಿಶೇಷವಾದ ಒಂದು ಮಣಿನ್ ಕೊಟ್ಟಿರ್ತಾನೆ ವಿಷ್ಣು ನಾರಾಯಣ. ನೀನು ಕೇಳಿದ್ದು ಬರುತ್ತೆ ಅದು ಅಂತ ಹೇಳಿ ಅವನಿಗೆ ಕೊಟ್ಟಿರ್ತಾನೆ. ಅವನ ಭಕ್ತಿಗೆ ಮೆಚ್ಚಿ ಆ ಗೌರಮುಖ ಮುನಿ ಅದನ್ನ ಇಟ್ಕೊಂಡಿರ್ತಾನೆ. ಅದೇ ಒಂದು ಸಂದರ್ಭದಲ್ಲಿ ದುರ್ಜಯ ರಾಜ ಅಂತ ಒಬ್ಬ ಇರ್ತಾನೆ. ಆ ದುರ್ಜಯ ರಾಜ ತನ್ನೆಲ್ಲ ಸೈನಿಕರನ್ನು ಕರ್ಕೊಂಡು ಎಲ್ಲೋ ಹೋದಾಗ, ಆವಾಗ ಅವನಿಗೆ ಧಣಿವಾಗಿರ್ತಾನೆ. ಹಾಗಾಗಿ ಎಲ್ಲ ಸೈನಿಕರನ್ನು ಕರ್ಕೊಂಡು, ಅವ್ರ ಪರಿವಾರದನ್ನೆಲ್ಲ ಕರ್ಕೊಂಡು ಆ ಗೌರಮುಖ ಎಲ್ಲಿದ್ದಾನೆ ಆ ಆಶ್ರಮಕ್ಕೆ ಬರ್ತಾನೆ. ಅಂದ್ರೆ ನೈಮಿಷಾರಣ್ಯದಲ್ಲಿ ಆ ಆಶ್ರಮಕ್ಕೆ ಬಂದಾಗ 100 ಜನ ಬಂದ್ಬಿಟ್ಟಿರ್ತಾರೆ. ಅರೆ ಗೌರವಮುಖ ಮುನಿ ಅವನ ಆ ಮಣಿಯ ಪ್ರಭಾವದಿಂದ ಎಲ್ಲರನ್ನೂ ಕೂಡ ಅತ್ಯಂತ ಆದರದಿಂದ ಸತ್ಕಾರ ಮಾಡಿರ್ತಾನೆ. ವಿಶೇಷವಾಗಿ ರಾಜನಿಗೆ ತುಂಬಾ ಸಂತೋಷ ಆಗತ್ತೆ. ನೋಡಿ, ಸಂತೋಷ ಆದರೂ ಕೂಡ ಅವನ ಮನಸ್ಸಿನಲ್ಲಿ ಒಂದು ಹೊಟ್ಟೆಗೀಚು ಬರುತ್ತೆ. ಈ ಮುನಿಗೆ ಯಾಕೆ ಇಂಥ ಮಣಿ ಗೊತ್ತಾಗತ್ತೆ. ಅವನಿಗೆ ಕೇಳ್ತಾನೆ ಗೌರಮುಖ ಮುನಿನ, ಇಷ್ಟು ಇದೇ ಆಶ್ರಮದಲ್ಲಿ, ಚಿಕ್ಕ ಆಶ್ರಮದಲ್ಲಿ ಹೇಗೆ ಇಷ್ಟು ಅತಿಥಿ ಸತ್ಕಾರ ಮಾಡಿದ್ರ, ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದಾಗ ಅವನು ಹೇಳ್ತಾನೆ, ನಾನು ನಾರಾಯಣ ಭಗವಂತ ನನಗೊಂದು ಮಣಿ ಕೊಟ್ಟಿದ್ದಾನೆ, ಆ ಮಣಿಯ ಪ್ರಭಾವದಿಂದ ನಿಮ್ಮೆಲ್ಲರ ಸತ್ಕಾರ ಮಾಡಿದೆ ನಾನು ಅಂತ ಹೇಳಿ ಅವನು ಪಾಪ ವಿನಯದಿಂದ ಹೇಳ್ತಾನೆ. ಆದರೆ ಈ ರಾಜ ಅದನ್ನ ಕೆಟ್ಟದಾಗಿ ನೋಡ್ತಾನೆ. ಈ ಮಣಿ ಈ ರಾಜನ್ಗೆ, ಈ ಮುನಿಗೆ ಯಾತಕ್ಕೆ, ಇವನು ತಪಸ್ ಮಾಡ್ತಾ ಇಲ್ಲಿ ಕೂತಿರೋನ್ಗೆ ಯಾಕೆ, ನಾನು ತಗೊಂಡೋಗೋಣ ಅಂತ ಯೋಚನೆ ಮಾಡ್ತಾನೆ, ಹೊರಡ್ತಾನೆ. ಅಂದ್ರೆ ಕೆಟ್ಟದಾಗಿ ಯೋಚನೆ ಮಾಡ್ತಾನೆ. ಅದಕ್ಕೆ ಕೆಟ್ಟ ಆಲೋಚನೆ ಮಾಡಬಾರ್ದು ಅನ್ನುವಂಥದ್ದು ಒಂದು ಸಂದೇಶ. ಅವನು ಸ್ವಲ್ಪ ದಿವಸ ಆದ್ಮೇಲೆ ಆ ಕೆಟ್ಟ ದುಷ್ಟ ಆಲೋಚನೆಯಲ್ಲಿ ಸೈನಿಕರನ್ನ ಕರ್ಕೊಂಬಂದು ಆ ಮುನಿನ ಸಾಯಿಸಿ ಅದನ್ನ ತಗೊಂಡು ಹೋಗೋಣ ಅಂತ ಬರ್ತಾನೆ. ಆದರೆ ಮುನಿ ಇರಲ್ಲ. ಆದ್ರೂ ಕೂಡ ಆ ಧ್ವಂಸ ಮಾಡ್ತಾನೆ ಆ ಆಶ್ರಮನ. ನೋಡಿ, ಎಲ್ಲಿ ಊಟ ಮಾಡಿರ್ತಾನೆ, ಅತ್ಯಂತ ಸತ್ಕಾರದಿಂದ ಅತಿಥಿ ಸತ್ಕಾರ ಪಡೆದಿರ್ತಾನೆ, ಅಂತಹ ಸ್ಥಳದಲ್ಲಿ ಹೋಗಿ ಆ ದುಷ್ಟ ಆಲೋಚನೆಯಲ್ಲಿ ಎಲ್ಲವನ್ನೂ ಕೂಡ ಧ್ವಂಸ ಮಾಡ್ತಾ ಇರ್ತಾನೆ. ಆ ಮುನಿ ಬರ್ತಾನೆ. ಮುನಿ ಬಂದ್ರೆ ಗೊತ್ತಾಗತ್ತೆ ಅವನಿಗೆ ಈ ರೀತಿ ಆಗಿದೆ ಅಂತ. ತಕ್ಷಣ ಆ ಮಣಿನ ಕೇಳ್ಕೊಂತಾನೆ, ಭಗವಂತನನ್ನು ಕೇಳ್ಕೊಂತಾನೆ, ಅಪ್ಪ ಈ ಮಣಿಗೋಸ್ಕರನೇ ಅವನು ಬಂದು ಎಲ್ಲ ಇದು ಮಾಡ್ತಾ ಇದ್ದಾನೆ, ನೀನೇ ಕಾಪಾಡಬೇಕು, ನೀನೇ ರಕ್ಷಣೆ ಮಾಡಬೇಕು ಅಂದಾಗ ಆ ಮಣಿಯಿಂದಾನೇ ವಿಷ್ಣುವಿಗೆ ವಿಷಯ ಗೊತ್ತಾಗಿ ತಕ್ಷಣ ಸುದರ್ಶನ ಚಕ್ರ ಬಿಟ್ಟು
ನಿಮಿಷಾರ್ಧದಲ್ಲಿ ಆ ಎಲ್ಲ ದುಷ್ಟರ ಸಂಹಾರ ಮಾಡ್ತಾನೆ. ಭಗವಂತನೇ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಆ ಮುನಿಗಳಿಗೆ ಹೇಳ್ತಾನೆ, ನಾನು ನಿಮಿಷಾರ್ಧದಲ್ಲಿ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿದ್ದೀನಿ, ನಿನ್ನೇನು ಯೋಚನೆ ಮಾಡಬೇಡ, ನಿನ್ನ ತಪಸ್ಸಿನ ಕಾರ್ಯ ಮುಂದುವರಿಸು. ಈ ಜಾಗಕ್ಕೆ ನಿಮಿಷಾರ್ಧದಲ್ಲಿ ಇದಾಗಿದ್ದಕ್ಕೆ ನೈಮಿಷಾರಣ್ಯ ಅಂತ ಹೇಳ್ತಾರೆ. ಯಾಕೆಂದ್ರೆ ನಿಮಿಷ ಮಾತ್ರದಲ್ಲಿ ಭಗವಂತ ಎಲ್ಲರನ್ನು ದುಷ್ಟರ ಸಂಹಾರ ಮಾಡ್ದ. ಅದಕ್ಕೋಸ್ಕರ ಅದಕ್ಕೆ ನೈಮಿಷಾರಣ್ಯ ಅಂತ ಕರೀತಾರೆ. ಅದಕ್ಕೆ ಎಲ್ಲ ಪುರಾಣಗಳಲ್ಲೂ ನಾವು ನೈಮಿಷಾರಣ್ಯದಲ್ಲಿ ಅಂತ ಹೇಳ್ತೀವಿ. ಆ ನೈಮಿಷಾರಣ್ಯದಲ್ಲಿ ಸತ್ರಯಾಗ ಮಾಡ್ತಾ ಇರ್ತಾರೆ ಶೌನಕಾದಿಗಳು. ಹಾಗಾಗಿ ಸೂತ ಪುರಾಣಿಕರಲ್ಲಿ ಬರ್ತಾರೆ. ಸೂತ ಪುರಾಣಿಕರು ಅಂದ್ರೆ ಅತ್ಯಂತ ಅವರು ರೋಮಹರ್ಷರನ ಮಗ. ಅವರು ಹುಟ್ಟಿದಾಗಿಂದನೂ ಕೂಡ ವೇದಾಂತಿ. ಅವನು ತುಂಬಾ ಅತ್ಯಂತ ಮೇಧಾವಿ, ವಿದ್ಯೆ ಇರುತ್ತೆ, ಭಗವಂತನ ಬಗ್ಗೆ ಪ್ರತಿಯೊಂದು ಗೊತ್ತಿರುತ್ತೆ. ಭಗವಂತನ ಪ್ರಚಾರ ಮಾಡೋಣ ಅಂತ ಹೇಳೇ ಅವರ ಜೀವನನೇ ಅದನ್ನ ಆರಿಸ್ಕೊಂಡಿರ್ತಾರೆ ಸೂತ ಪುರಾಣಿಕರು. ಅದು ಪುರಾಣ ಹೇಳೋದು ಭಗವಂತನ ಬಗ್ಗೆ ಹೇಳೋವಂಥದ್ದೇ ಅವ್ರದ್ದು ಕೆಲಸ. ಅವ್ರಿಗೆ ಸೂತ ಪುರಾಣಿಕೆ ಗುರು ಯಾರು ಅಂದ್ರೆ ವೇದವ್ಯಾಸ ದೇವರ ಮಗ ಶುಕ ಮಹಾಮುನಿಗಳು. ಹಾಗಾಗಿ ಸೂತ ಪುರಾಣಿಕರು ವೇದವ್ಯಾಸರಿಗೂ ನಮಸ್ಕಾರ ಮಾಡ್ತಾ, ಶುಕ ಮಹಾಮುನಿಗಳಿಗೂ ನಮಸ್ಕಾರ ಮಾಡ್ತಾ ಅವರು ಪ್ರಾರಂಭ ಮಾಡ್ತಾರೆ. ಪ್ರಾರಂಭದಲ್ಲೇ ಅವರು ಸೃಷ್ಟಿಯ ಕಾರ್ಯ ಹೇಳ್ತಾರೆ. ಸೃಷ್ಟಿಯ ಯಾವ ರೀತಿ ಅಂದ್ರೆ ಚಿಕ್ಕದಾಗಿ ಸಂಕ್ಷಿಪ್ತ ಸೃಷ್ಟಿ ಯಾವ ರೀತಿ ಮಾಡ್ದ ಭಗವಂತ ಅಂತ ಹೇಳ್ತಾರೆ, ಸೃಷ್ಟಿ ಕಾರ್ಯ. ಮತ್ತೆ ಭಗವಂತನ ಅವತಾರಗಳ ಬಗ್ಗೆ ಹೇಳ್ತಾರೆ. ನೋಡಿ, ಶ್ರೀ ಕೃಷ್ಣನ ಪರಮಾತ್ಮನ ಭಾಗವತದಲ್ಲಿರುವಂತ ಕೃಷ್ಣ ಪರಮಾತ್ಮನ ಕತೆ ಕೇಳಿದ್ರೆ ನಮ್ಮ ಬುದ್ಧಿ ಮತ್ತೆ ಮನಸ್ಸು ಪರಿಶುದ್ಧ ಆಗತ್ತೆ. ಸಾಕ್ಷಾತ್ತಾಗಿ ಕೃಷ್ಣನೇ ಅದನ್ನು ಪರಿಶುದ್ಧ ಮಾಡ್ತಾನೆ. ಅಂಥ ಒಂದು ಭಾಗವತದ ಕಥೆ ನಿಮಗೆ ಹೇಳಬೇಕು ಅಂತ ಇಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ ನಾನು ಅಂತ ಹೇಳಿದಾಗ ಶೌನಕಾದಿಗಳು ಅನೇಕ ಪ್ರಶ್ನೆಗಳು ಕೇಳ್ತಾರೆ. ಅದು ನಮ್ಮ ಪರವಾಗಿ ಅಂತ ಅನ್ಕೋಬೇಕು. ಶೌನಕಾದಿಗಳ ಒಂದು ಅದಕ್ಕಲ್ಲ, ಭೂಲೋಕದಲ್ಲಿ ಜನರು ಮಾನವರು ಯಾವ ರೀತಿ ಉದ್ಧಾರ ಆಗ್ತಾರೆ ಅಂತ ಹೇಳಿ ನಮ್ಮಗಳ ಪರವಾಗಿ ಶೌನಕಾದಿಗಳು ಪ್ರಶ್ನೆ ಕೇಳಿದೆ. ಆ ಪ್ರಶ್ನೆ ಕೇಳಿದ ತುಂಬಾ ಉಪಯೋಗ ಏನು ಅಂದ್ರೆ ಭಾಗವತ ಸೂತ ಪುರಾಣಿಕರು ಎಲ್ರಿಗೂ ಹೇಳ್ತಾರೆ. ಅಂದ್ರೆ ಆ ರೀತಿ ಪ್ರಾರಂಭ ಮಾಡ್ತಾರೆ. ಪ್ರಾರಂಭದಲ್ಲಿ ವೇದವ್ಯಾಸ ದೇವರೇ ಭಾಗವತದ ರಚನೆ ಮಾಡಿದ್ದು, ಮಹಾಭಾರತ ರಚನೆ ಮಾಡಿದ್ದು ಅವರೇ, ಬ್ರಹ್ಮಸೂತ್ರ ಬರೆದಿದ್ದು ಅವರೇ. ವೇದವ್ಯಾಸರು ಪರಾಶರರು ಮತ್ತೆ ಸತ್ಯವತಿಯಲ್ಲಿ ಅವತಾರ ಮಾಡಿದ ಪರಮಾತ್ಮ ಪರಾಶರರು ಮತ್ತೆ ಸತ್ಯವತಿಯಲ್ಲಿ ಅವತಾರ ಮಾಡಿದ. ಕೃಷ್ಣ ದ್ವೈಪಾಯನ ಅಂತ ಕರೀತಾರೆ ಅವರು. ಕೃಷ್ಣ ದ್ವೈಪಾಯನ ಅಂತ, ಯಾಕೆಂದ್ರೆ ದ್ವೀಪದಲ್ಲಿ ಜನಿಸಿದ್ದಕ್ಕೆ ಅದು, ಮತ್ತೆ ಕೃಷ್ಣನ ಒಂದು ಬಣ್ಣ ಇರೋದಕ್ಕೆ ಕೃಷ್ಣ ದ್ವೈಪಾಯನ ಅಂತ ಹೇಳ್ತಾರೆ. ಅವರು ಬದರಿಯಲ್ಲಿ ವಾಸ ಮಾಡ್ತಾರೆ. ಅದಕ್ಕೆ ಬಾದರಾಯಣ ಅಂತ ಹೇಳ್ತಾರೆ. ನೋಡಿ, ಓಂಕಾರ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಅವರು ಸಂಕ್ಷಿಪ್ತವಾಗಿ, ಸೂತ ಪುರಾಣಿಕರು ಸಂಕ್ಷಿಪ್ತವಾಗಿ ಭಗವಂತನ ಮುಖಕಮಲದಿಂದ ಬಂದಂತಹ ಓಂಕಾರ, ಆ ಓಂಕಾರ ಆ ನಾದ ಬ್ರಹ್ಮದೇವರು ಧ್ಯಾನ ಮಾಡ್ತಾ 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 ಅವರ ಒಂದು ಧ್ಯಾನದಿಂದ ಹೃದಯಾಕಾಶದಿಂದ ಗೋಚರ ಆಗಿ ಇತರ ಮುನಿಗಳಿಗೂ ಧ್ಯಾನ ಮಾಡಿದ್ರು. ಆ ಓಂಕಾರದ ಮೋಕ್ಷನೇ ಸಿಕ್ತು. ಅಂದ್ರೆ ಓಂಕಾರ ಅಂತ ಹೇಳಿದ್ರೆ ಭಗವಂತನ ಮುಖಕಮಲದಿಂದ ಬಂದಂತಹ ನಾದ ಅತ್ಯಂತ ಶ್ರೇಷ್ಠವಾದದ್ದು. ಆ ಓಂಕಾರದ ಧ್ಯಾನ ಮಾಡಿದ್ರೆ ಅನೇಕ ನಮ್ಮ ಮನಸ್ಸಿನಲ್ಲಿರುವಂಥ ಕಲ್ಮಶಗಳೆಲ್ಲ ಹೋಗತ್ತೆ. ಅನೇಕ ಇತ್ತೀಚೆಗೆ ಕಂಡುಹಿಡಿದಿದ್ದಾರೆ. ಅಂದ್ರೆ ಓಂಕಾರದ ಧ್ಯಾನದಿಂದ ಅನೇಕ ರೋಗಗಳ ಪರಿಹಾರ ಆಗತ್ತೆ. ಮನಸ್ಸು ಶುದ್ಧ ಆಗತ್ತಂತೆ, ನಿರ್ಮಲ ಆಗತ್ತಂತೆ. ಅಂಥ ಓಂಕಾರದಿಂದ ಭೂಹು ಭುವಃ ಸ್ವಹ ಅಂತ ವ್ಯಾವೃತ್ತಿ ಆಯ್ತು, ವಿಸ್ತಾರ ಆಯ್ತು. ಭೂಹು ಭುವಃ ಸ್ವಹ ಅಂದ್ರೆ ಭೂಲೋಕ, ಭುವರ್ಲೋಕ ಮತ್ತೆ ಸ್ವರ್ಗಲೋಕ, ಅದು 3 ಹೇಳ್ತಾರೆ. ಆದರೆ ಒಟ್ಟಾರೆ ಈ 3 ಲೋಕಗಳು 14 ಲೋಕಗಳಿಗೂ ಪ್ರತಿನಿಧಿಸುತ್ತೆ. ಪ್ರತಿ ಸಲನೂ 14 ಲೋಕ ಅನ್ನೋ ಬದಲು 3 ಲೋಕ ಹೇಳ್ತಾರೆ. ಭೂಹು ಸ್ವಹ
ಭೂವು ಭುವ ಸ್ವ ಅಂತ. ಅದು ವಿಸ್ತಾರ ಆಗಿ ಗಾಯತ್ರಿ ಮಂತ್ರ ಆಯಿತು. ಗಾಯತ್ರಿ ಮಂತ್ರ ಅತ್ಯಂತ ಶ್ರೇಷ್ಠವಾದ ಮಂತ್ರ. ಇನ್ನೊಂದ್ಸಲ ಯಾವಾಗಲಾರ ಅದ್ರ ಪೂರ್ತಿ ಹೇಳ್ತೀನಿ. ಆದರೆ ಗಾಯತ್ರಿ ಮಂತ್ರ ಅತ್ಯಂತ ಶ್ರೇಷ್ಠವಾದ ಮಂತ್ರ. ವೇದ ಮಾತಾ ಅಂತ ಕರೀತಾರೆ. ಯಾಕೆ ವೇದ ಮಾತಾ ಅಂತ ಕರೀತಾರೆ ಅಂದರೆ, ವೇದಗಳು ಉದ್ಭವ ಆಗಕ್ಕೆ, ಪ್ರಾದುರ್ಭವ ಆಗಕ್ಕೆ ಗಾಯತ್ರಿ ಮಂತ್ರನೇ ಮೂಲ. ಅದಕ್ಕೆ ಅದನ್ನ ವೇದ ಮಾತಾ ಅಂತ ಕರೀತಾರೆ. ಆ ವೇದ ಮಾತಾ ಮಂತ್ರ ಗಾಯತ್ರಿ ಛಂದಸ್ಸಿನಲ್ಲಿದೆ. 3 ಭಾಗಗಳಿದೆ. ತತ್ಸವಿತುರ್ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂದರೆ 3 ಭಾಗ ಇದೆ. 3 ಭಾಗಗಳು 8 ಅಕ್ಷರದಿಂದ ಒಟ್ಟು 24 ಅಕ್ಷರಗಳಿದೆ ಗಾಯತ್ರಿ ಮಂತ್ರದಲ್ಲಿ. ಆ 24 ಅಕ್ಷರಗಳು ಕೂಡ ಭಗವಂತನ ಕೇಶವನ ರೂಪಗಳಿಗೆ ಪ್ರತಿಪಾದಿಸುತ್ತೆ. ಭಗವಂತನ ಸೃಷ್ಟಿಯ ಕಾರ್ಯ 24 ತತ್ವಗಳೇನಿದೆ ಅದಕ್ಕೆ ಪ್ರತಿಪಾದಿಸುತ್ತೆ. ಮತ್ತೆ ಗಾಯತ್ರಿ ಉಪಾಸಕರಿಗೆ ನೋಡಿ, ಗಾಯತ್ರಿ ಮಂತ್ರ ಯಾರು ಉಪಾಸನೆ ಮಾಡ್ತಾರೆ ಅಂದ್ರೆ, ಗಾಯತ್ರಿ ಮಂತ್ರ ಯಾರು ಹೇಳ್ತಾರೆ, ಮಾನವರ ದೇಹದಲ್ಲಿರೋದಂತೆ 24 ಗ್ರಂಥಿಗಳನ್ನ, ಗ್ಲ್ಯಾಂಡ್ಸ್ ಅಂತ ಕರೀತಾರೆ, ಅದನ್ನ ಪ್ರಚೋದಿಸಿ ಉತ್ತಮವಾದ ಗುಣಗಳು ಬರುತ್ತೆ. ನೋಡಿ, 24 ಗುಣಗಳು ಬರುತ್ತೆ. ಧೈರ್ಯ, ಶೌರ್ಯ, ಪರಾಕ್ರಮ, ಸಾಹಸ, ಗೌರವ, ಶ್ರದ್ಧಾ, ಪ್ರೀತಿ, ವಿಶ್ವಾಸ, ತಾಳ್ಮೆ, ಸಂಯಮ, ಸೇವಾ ಮನೋಭಾವನೆ ಮಾಡುವಂಥದ್ದು, ಹಿರಿಯರಿಗೆ ಗೌರವ ಕೊಡುವಂಥದ್ದು, ವಿವೇಕ, ಬುದ್ಧಿ ಎಲ್ಲವೂ ಕೂಡ ಅದು ಪ್ರಾದುರ್ಭಾವ ಆಗತ್ತಂತೆ ಯಾರು ಗಾಯತ್ರಿ ಮಂತ್ರ ಹೇಳ್ತಾರೆ ಅವರು. ಅಂಥ ಒಂದು ಗಾಯತ್ರಿ ಮಂತ್ರನೂ ಕೂಡ ವಿಸ್ತಾರ ಆಗಿ ಪುರುಷ ಸೂಕ್ತ ಆಯಿತು. ಪುರುಷ ಸೂಕ್ತ ಅಂದ್ರೆ ಭಗವಂತನ ಬಗ್ಗೆ ಇರುವಂತಹದ್ದು. ಆ ಪುರುಷ ಸೂಕ್ತ ಆಯ್ತು. ಗಾಯತ್ರಿ ಮಂತ್ರದ 3 ಭಾಗ, ಪುರುಷ ಸೂಕ್ತದ 3 ಭಾಗದಿಂದ ವೇದಗಳು ಪ್ರಾರಂಭ ಆಯ್ತು. ಆ ವೇದಗಳು ಅಂತ ಹೇಳಿದ್ರೆ ಮಾನವ ಜೀವನಕ್ಕೆ, ಬದುಕಿಗೆ ಬೇಕಾದಂತ ಜೀವನದ ಮೌಲ್ಯಗಳು. ಯಾರೋ ಮಂತ್ರ ಹೇಳುವಂಥದ್ದು ಅಂತಲ್ಲ, ಬದುಕಿಗೆ ಬೇಕಾಗಿರುವಂಥದ್ದು ಜೀವನದ ಮೌಲ್ಯಗಳು ಆ ವೇದದಲ್ಲಿರುವಂಥ. ಋಗ್ವೇದ, ಯಜುರ್ವೇದ, ಸಾಮವೇದ ಈ 3 ವೇದಗಳು ಪ್ರಾರಂಭ ಆಯ್ತು. ಆ ವೇದಗಳಲ್ಲಿ ಲೋಪದೋಷಗಳ ಪರಿಹಾರಕ್ಕೋಸ್ಕರ ಅಥರ್ವ ವೇದ ಅಂತ ಒಂದು ಶಾಖೆಯಾಗಿ ಪ್ರಾರಂಭ ಆಯ್ತು. ಭಗವಂತನನ್ನ ಲೋಪದೋಷಗಳ ಪ್ರಾಶ್ಚಿತ್ತವಾಗಿ ಆ ಅಥರ್ವ ವೇದದಲ್ಲಿ ಕೇಳ್ಕೊಳ್ಳೋದು. ಈ ರೀತಿ ವೇದಗಳು ಪ್ರಾರಂಭ ಆಯಿತು. ಆದರೆ ವೇದವ್ಯಾಸ ದೇವರೇ ಆ ಎಲ್ಲ ವೇದಗಳನ್ನು ಉಪಾಸಕರಿಗೆ ಅನುಕೂಲವಾಗುವಂತೆ ವಿಂಗಡಣೆ ಮಾಡೋದು. ಆ ವಿಂಗಡಣೆ ಮಾಡಬೇಕಾದ್ರೆ 4 ಭಾಗಗಳಾಗಿ ಮಾಡೋದು. ಸಂಹಿತಾ ಭಾಗ ಅಂದ್ರೆ ಬರೀ ಮಂತ್ರ, ಅದು ಬ್ರಾಹ್ಮಣಕ ಭಾಗ ಅಂದ್ರೆ ಉಪಾಸನೆ ಮಾಡುವಂಥದ್ದು, ಯಜ್ಞ ಹೋಮಗಳು ಮಾಡುವಂಥದ್ದು. ಮತ್ತೆ ಅರಣ್ಯಕ ಭಾಗ, ಯಾರು ಸನ್ಯಾಸಿಗಳಿದ್ದಾರೆ ಏಕಾಂತದಲ್ಲಿ ನಾನು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ, ಅರಣ್ಯದಲ್ಲಿ ಉಪಾಸನೆ ಮಾಡುವಂತ ಅದು ಅರಣ್ಯಕ ಭಾಗ ಅಂತ. ಉಪನಿಷತ್ ಅಂದ್ರೆ ಈ ಎಲ್ಲ ವೇದಗಳ, ಈ 3 ವೇದಗಳ 4 ವೇದಗಳ ಫಲ ಏನಿದೆ, ಫಲ ಅದು ಅಂತಿಮ, ಅದು ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವಂಗೆ ಇರುವಂಥದ್ದು. ಅದಕ್ಕೆ ಉಪನಿಷತ್ತು ಮಾವಿನ ಫಲ ಇದ್ದಂಗೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರಿಗೂ ಸರಳವಾಗಿ ಅರ್ಥ ಆಗುವಂಥದ್ದು. ಹಾಗಾಗಿ ಉಪನಿಷತ್ತು ಪ್ರಾರಂಭ ಆಯಿತು. ಈ ರೀತಿ 4 ಭಾಗಗಳಾಗಿ ಮಾಡಿ ವೇದವ್ಯಾಸ ದೇವರು ವೇದಗಳನ್ನ ಅಭ್ಯಾಸ ಮಾಡೋರಿಗೆ, ಉಪಾಸನೆ ಮಾಡುವಂಥವ್ರಿಗೆ ಅನುಕೂಲ ಮಾಡಿಕೊಟ್ರು. ವೇದ ವಾಗ್ಮೇಯನೇ ಕೊಟ್ರು. ವೇದವ್ಯಾಸವರು ಯೋಚನೆ ಮಾಡಿದ್ರು, ಈ ವೇದಗಳನ್ನೆಲ್ಲ ಎಲ್ಲರೂ ಓದಕ್ಕಾಗಲ್ಲ, ಹಾಗಾಗಿ ಕ್ಲಿಷ್ಟವಾಗಿರುತ್ತೆ ಅಂತ ಹೇಳಿ 17 ಪುರಾಣಗಳನ್ನ ರಚನೆ ಮಾಡಿ 17 ಪುರಾಣಗಳನ್ನು ರಚನೆ ಮಾಡ ವೇದವ್ಯಾಸ ದೇವರು. ಆ 17 ಪುರಾಣದಲ್ಲೂ ಕೂಡ ಭಗವಂತನ ಕತೆ ಮತ್ತೆ ವೇದದಲ್ಲಿ ಹೇಳಿದೆ ಜೀವನದ ಮೌಲ್ಯಗಳು, ಅದರ ಆಧಾರದ ಮೇಲೆ ಇರುವಂಥದ್ದೇ ಅದರಲ್ಲಿ ವೇದಗಳಲ್ಲಿ ಏನು ಹೇಳಿದ್ದಾರೆ ಅದನ್ನೇ ಪುರಾಣಗಳಲ್ಲಿ ಇಳಿಸಿದ್ರು. 18ನೇ ಪುರಾಣ ಭಾಗವತ ಪುರಾಣಗಳ ರಾಜ ಅಂತ ಹೇಳ್ತಾರೆ. ಆ ಪುರಾಣಗಳ ರಾಜ ಬರೆಯಕ್ಕೆ ಯೋಚನೆ ಮಾಡ್ತಾ ಇದ್ರು. ಅಷ್ಟೊಳಗೆ ನಾರದರು ಬಂದರು. ನಾರದರು ಭೇಟಿ ಮಾಡಿದ್ರು. ನಾರದರು ನಮಸ್ಕಾರ ಮಾಡಿ ವೇದವ್ಯಾಸ ದೇವರಿಗೆ ಹೇಳಿದ್ರು, ನೀವು ಅಂದ್ರೆ ನಟನೆ ಮಾಡೋದು. ವೇದವ್ಯಾಸ ದೇವರು ನಟನೆ ಮಾಡೋದು, ಏನೋ ಒಂಥರ ಮನಸ್ಸಿಗೆ ಬೇಜಾರಾದಂಗೆ ಯೋಚನೆ ಮಾಡ್ತಾ ಇದ್ರು. ಆ ನಾರದರು ಹೇಳಿದ್ರು, ನೀವು ಏನೋ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಎಲ್ಲ ವೇದಗಳನ್ನ ಮಾಡಿದ್ದಾಯ್ತು, ವಿಂಗಡಣೆ ಮಾಡಿದ್ದಾಯ್ತು, ಅನುಕೂಲ ಆಗೋ ಹಂಗೆ ಮಾನವ ಜೀವನ ಉತ್ತಮ ಇದಕ್ಕೆ.
ಜೀವನದ ಮೌಲ್ಯಗಳು ಅದರಲ್ಲಿದೆ. ಬ್ರಹ್ಮಸೂತ್ರ ಬರೆದ್ರ, ಬ್ರಹ್ಮಸೂತ್ರ ಅಂತ ಹೇಳಿದ್ರೆ ಈ ಎಲ್ಲ ವೇದಗಳಿಗೂ ಕೂಡ, ವೇದಗಳಿಗೆ ಸರಳವಾಗಿ ಸೂತ್ರ, ಅದಕ್ಕೆ ಬ್ರಹ್ಮಸೂತ್ರ ಅಂತ ಹೇಳ್ತಾರೆ. ಈ ಎಲ್ಲ ವೇದಗಳಲ್ಲಿ ಇರುವಂತದ್ದಕ್ಕೆ ಬ್ರಹ್ಮ ಅಂತ ಹೇಳ್ತಾರೆ. ಸೂತ್ರ ಅಂತಂದ್ರೆ, ಸೂತ್ರ ಅಂದ್ರೆ ಯಾವ ರೀತಿಯಲ್ಲಿ ಓದಬೇಕು, ಯಾವ ರೀತಿಯಲ್ಲಿ ಅದನ್ನು ಉಪಾಸನೆ ಮಾಡಬೇಕು ಅನ್ನುವಂಥದ್ದು ಸೂತ್ರವಾಗಿ ಬರೆದಿರುವಂಥದ್ದು, ಅದಕ್ಕೆ ಬ್ರಹ್ಮಸೂತ್ರ ಅಂತ ಕರೀತಾರೆ. ಬ್ರಹ್ಮಸೂತ್ರ ಬರೆದ್ರೆ, ಮಹಾಭಾರತ ಬರೆದ್ರ, ನೀವು 17 ಪುರಾಣಗಳನ್ನ ರಚನೆ ಮಾಡಿದ್ರ, ನೀವು 17 ಪುರಾಣಗಳ ರಚನೆ ಮಾಡಿದ್ರ, ಬ್ರಹ್ಮಪುರಾಣ, ಪದ್ಮಪುರಾಣ, ವಿಷ್ಣು ಪುರಾಣ, ಶಿವಪುರಾಣ, ನೋಡಿ, ಲಿಂಗ ಪುರಾಣ, ಗರುಡ ಪುರಾಣ, ನಾರದ ಪುರಾಣ, ಅಂದ್ರೆ ಅಗ್ನಿ ಪುರಾಣ, ಸ್ಕಂದ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಮಾರ್ಕಂಡೇ ಪುರಾಣ, ವಾಮನ ಪುರಾಣ, ವರಾಹ ಪುರಾಣ, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ಬ್ರಹ್ಮಾಂಡ ಪುರಾಣ. ಇನ್ನೊಂದು ಪುರಾಣ ನೀವು ಬರಿಬೇಕು. ಉತ್ತಮವಾದ ಮಾನವರಿಗೆ ಉತ್ತಮ ಸಜ್ಜನ ಸಹವಾಸ ಇರಬೇಕು, ಭಕ್ತಿ ಜ್ಞಾನ ವೈರಾಗ್ಯಗಳು ಬರಬೇಕು. ಅಂಥ ಒಂದು ಭಗವಂತನ ಬಗ್ಗೆ, ವಾಸುದೇವನ ಬಗ್ಗೆ, ಭಗವಂತನ ಬಗ್ಗೆ ನೀವು ಬರಿಬೇಕು. ಭಗವಂತನ ಬಗ್ಗೆ ನೀವು ಕತೆ ಬರಿಬೇಕು. ಮಾನವರಿಗೆ ಅದನ್ನು ಓದಿ ಭಕ್ತಿ ಜ್ಞಾನ ವೈರಾಗ್ಯಗಳು ಬರಬೇಕು. ಅವ್ರು ಪರಿಶುದ್ಧ ಆಗಬೇಕು, ಕಷ್ಟಗಳಿಂದ ಪಾರಾಗಬೇಕು. ನೋಡಿ, ನಾರದರು ಅಂತ ಹೇಳಿದ್ರೆ ನಮಗೋಸ್ಕರ ಕೇಳ್ಕೊಂತಾರೆ. ಮಾನವರ ಜೀವನಕ್ಕೆ ಉತ್ತಮವಾದ ಒಂದು ಪರಿಸ್ಥಿತಿ ತಂದ್ಕೊಡ್ಬೇಕು. ಕಷ್ಟದಲ್ಲಿ ಮಾಡ್ತಾ ಇದ್ದಾರೆ, ಮುಕ್ತಿ ಸಿಗ್ಬೇಕು ಅವ್ರಿಗೆ. ಅಂಥ ಒಂದು ಕಥೆನ ಭಾಗವತನ ನೀವು ರಚನೆ ಮಾಡಬೇಕು. ನನ್ನದೇ ಆದಂಥ ಉದಾಹರಣೆ ಇದೆ. ನಾನು ಉತ್ತಮ ಕುಲದಲ್ಲಿ ಜನ್ಮ ತಾಳಿದ್ದೆ. ನನ್ನ ಹಿಂದಿನ ಜನ್ಮ ಅಂತಂದ್ರೆ ನಾನು ದಾಸಿ ಪುತ್ರನಾಗಿದ್ದೆ ಅಂತ ಹೇಳಿ ಹಿಂದಿನ ಜನ್ಮದ್ದು ಹೇಳ್ತಾರೆ. ನೋಡಿ, ಇಲ್ಲಿ ನಮಗೆ ಸಂದೇಶ ಇದೆ. ಅಂದ್ರೆ ಸಜ್ಜನ ಸಹವಾಸ ಮಾಡಿ ಉತ್ತಮವಾದ ಭಗವಂತನ ಕಥೆಗಳನ್ನು ಕೇಳ್ತಾ ಇದ್ರೆ ಉತ್ತಮ ಕುಲ ಸಿಗತ್ತೆ. ಮುಂದಿನ ಜನ್ಮದಲ್ಲಿ ಉತ್ತಮ ಕುಲ, ಕೊನೆಗೆ ಆ ಉತ್ತಮ ಕುಲದಲ್ಲಿ ಹುಟ್ಟಿ ಸಾಧನೆ ಮಾಡಿ ಮೋಕ್ಷ ಸಿಗತ್ತೆ ಅನ್ನೋಂಥದ್ದನ್ನ ಆ ನಾರದರು ಹೇಳ್ತಾರೆ. ನನ್ನ ಹಿಂದಿನ ಜನ್ಮದಲ್ಲಿ ದಾಸಿ ಪುತ್ರನಾಗಿದ್ದೆ. ನಮ್ಮ ತಾಯಿ ಒಂದು ವಿಪ್ರರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಚಾತುರ್ಮಾಸದಲ್ಲಿ ಎಲ್ಲ ಸಾಧುಗಳು ಬಂದರು ನಮ್ಮ ಊರಿಗೆ. ನಮ್ಮದು ಚಿಕ್ಕದ ಗ್ರಾಮ, ಆದರೆ ಅಲ್ಲಿಗೆ ಬಂದರು. 4 ತಿಂಗಳು ಅಲ್ಲಿದ್ದರು. ನಮ್ಮ ತಾಯಿನೂ ಕೂಡ ಅದೇ ಮನೆಯಲ್ಲೇ ಅಲ್ಲಿ ದಾಸಿಯಾಗಿ ಕೆಲಸ ಮಾಡ್ತಾ ಇದ್ದಿಂದ ನನಗೂ ಕೂಡ ನನ್ನ ತಾಯಿ ಹೇಳಿದ್ಲು, ನೀನು ಆ ಸಾಧು ಸಂತರ ಸೇವೆ ಮಾಡು, ನನ್ನ ಜೊತೆ ಬಾ, ನೀನು ಕೆಲಸ ಮಾಡು, ನೀನು ಅಲ್ಲಿ ಒಳ್ಳೇದು, ಅದು ಅವರ ಸೇವೆ ಮಾಡಿದ್ರೆ ಉತ್ತಮ ಇದಾಗತ್ತೆ ಅಂತ ಹೇಳಿದ್ರು. ನನ್ನ ತಾಯಿ ಹೇಳಿದ್ರು. ನನ್ನ ತಾಯಿ ಹೇಳಿದ್ದಕ್ಕೆ ನಾನು ಕೂಡ ಅಲ್ಲಿಗೆ ಹೋದೆ, ಆ ಸಾಧು ಸಂತರ ಸೇವೆ ಮಾಡೋಕ್ಕೆ. ಅವರು ಕಸ ಗುಡಿಸ್ತಾ ಇದ್ದೆ. ನೋಡಿ, ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನಾರದರು ಕಸ ಗುಡಿಸ್ತಾ ಇದ್ರಂತೆ, ಸ್ವಚ್ಛ ಮಾಡ್ತಾ ಇದ್ರಂತೆ. ಆ ದೇವ್ರ ಪೂಜೆಗೆ ಅನುಕೂಲ ಏನು ಮಾಡಬೇಕು ಅದನ್ನು ಮಾಡಿಕೊಡ್ತಾ ಇದ್ರಂತೆ. ಹೂವು ಅಂತ ಕೊಡ್ತಾ ಇದ್ದೆ. ಅವ್ರು ಊಟ ಮಾಡಿದ್ದನ್ನ ಆ ಎಂಜಲ ಎಲೆನ ನಾನು ತೆಗಿತಾ ಇದ್ದೆ, ಅಲ್ಲಿ ಗೋಮೆ ಹಚ್ತಾ ಇದ್ದೆ. ನೋಡಿ, ಅದೆಲ್ಲ ಹೇಳಿದಾರೆ. ಅವರು ಗೋಮೆ ಹಚ್ತಾ ಇದ್ದೆ. ಅವರು ತಿಂದ ಮಿಕ್ಕಿದ್ದ ಒಂದು ಪ್ರಸಾದದ ರೀತಿಯಲ್ಲಿ ನಾನು ಅದನ್ನು ತಿಂತಾ ಇದ್ದೆ. ನಾನು ಆ ರೀತಿ 4 ತಿಂಗಳು ಅವರ ಸೇವೆ ಮಾಡೋದಕ್ಕೆ ನನಗೆ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಆದರೆ ವಯಸ್ಸೆಷ್ಟು? 5 ವರ್ಷದ ಹುಡುಗ. ನಿಷ್ಠೆಯಿಂದ, ಭಕ್ತಿಯಿಂದ ನಮ್ಮ ತಾಯಿ ಹೇಳಿದ್ದಕ್ಕೆ ನಾನು ಆ ಒಂದು ಸಾಧು ಸಂತರ ಸೇವೆ ಮಾಡಿದ್ದಕ್ಕೆ, ಸಾಯಂಕಾಲದ ಹೊತ್ತಾ ಇದ್ರಂದ್ರೆ ಭಗವಂತನ ಕಥೆ ಹೇಳ್ತಾ ಇದ್ರು, ಅವರು ಹರಿಯ ಕಥೆ ಹೇಳ್ತಾ ಇದ್ರು, ಅದನ್ನೆಲ್ಲ ಕೇಳಿಸ್ಕೊತಾ ಇದ್ದೆ. ನನ್ನ ಮನಸ್ಸು ತುಂಬ ನಿರ್ಮಲವಾಗಿ ಆಯಿತು. ಅವರು ಕೊನೆಗೆ ಹೊರಡೋ ದಿವಸ ನನ್ನ ಕರೆದು ಭಗವಂತನ ಬಗ್ಗೆ ರಹಸ್ಯವಾದ ಒಂದು ಮಂತ್ರ ಹೇಳ್ಕೊಟ್ರು. ಭಗವಂತ ಸರ್ವಸ್ವ, ಅವನು ಸರ್ವೋತ್ತಮ, ಅವನು ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣ, ಅವನು ಸರ್ವಜ್ಞ. ಅವನನ್ನು ಕುರಿತು ನೀನು ಧ್ಯಾನ ಮಾಡಿದ್ರೆ ನಿಂಗೆ ಸಿಗತ್ತೆ, ಒಳ್ಳೆ ಉತ್ತಮ ಫಲ ಸಿಗತ್ತೆ, ಅನುಗ್ರಹ ಮಾಡ್ತಾನೆ ಅಂತ ಹೇಳಿದ್ರು.
ನೋಡಿ, ಕೆಲವು ದಿನ ಆದಮೇಲೆ ನಮ್ಮ ತಾಯಿ ಹಾಲನ್ನು ಕರಿಯಕ್ಕೆ ಹೋಗಿ ಹಿತ್ತಲಲ್ಲಿ ಹಾವು ಕಚ್ಚಿ ಸತ್ಲು. ನಂಗೆ ತುಂಬ ದುಃಖ ಆಯಿತು. ಅವಳ ಅಂತ್ಯಕ್ರಿಯೆ ಎಲ್ಲ ಮಾಡಿ ನನಗಿನ್ನೂ 6 ವರ್ಷದ ಹುಡುಗ ನಾನು. 6 ವರ್ಷ 7 ವರ್ಷದ ಹುಡುಗ. ಆದರೂ ಕೂಡ ನಾನು ಮನಸ್ಸಿಗೆ ಬೇಜಾರು ಇದು ಮಾಡಿಕೊಳ್ದೆ ಭಗವಂತನಲ್ಲಿ ಧ್ಯಾನ ಮಾಡೋಣ, ಆ ಸಾಧು ಸಂತರು ಹೇಳ್ಕೊಟ್ಟಿದ್ದನ್ನು ನಾನು ಅಭ್ಯಾಸ ಮಾಡೋಣ ಅಂಥೇಳಿ ನನಗೆ ಯಾರೂ ದಿಕ್ಕಿರಲಿಲ್ಲ. ಹಾಗಾಗಿ ನಾನು ಊರು ಬಿಟ್ಟು ಹೋದೆ. ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಅರಣ್ಯಕ್ಕೆ ಹೋದೆ. ಅಲ್ಲೊಂದು ಸರೋವರ ಇತ್ತು. ಸ್ನಾನ ಮಾಡಿದೆ. ಭಗವಂತನ ಧ್ಯಾನದಲ್ಲಿ ಅವ್ರು ಹೇಳ್ಕೊಟ್ಟಿದ್ದಕ್ಕೆ ಹರಿನಾಮನ ಹೇಳ್ತಾ ಧ್ಯಾನ ಮಾಡ್ತಾ ಇದ್ದೆ. ಕೆಲವು ಕ್ಷಣ ಆದ ಮೇಲೆ ಭಗವಂತನ ರೂಪ ನನ್ನ ಕಣ್ಮುಂದೆ ಬಂತು. ಶಂಖ ಚಕ್ರ ಗದಾ ಪದ್ಮದಿಂದ ನನ್ನ ಕಣ್ಣ ಮುಚ್ಕೊಂಡಿದ್ದೆ ನಾನು. ನನ್ನ ಆ ಅಂತರಂಗದಲ್ಲೇ ನಾನು ಪರಮಾತ್ಮನ ದರ್ಶನ ಮಾಡಿದೆ. ಆದರೆ ಕ್ಷಣ ಮಾತ್ರ ಆಯಿತು. ಅದು ಮಿಂಚಿನಂತೆ ಬಂದು ಹೊರಟೋಯ್ತು. ನಂಗೆ ತುಂಬ ದುಃಖ ಆಯಿತು. ಕಣ್ಬಿಟ್ಟೆ, ನೋಡಿದೆ, ಯಾರೂ ಇರಲಿಲ್ಲ. ತಿರ್ಗಾ ಧ್ಯಾನ ಮಾಡ್ತಾ ಕೂತ್ಕೊಂಡೆ. ಆ ರೂಪ ನೋಡೋಣ, ಭಗವಂತನ ರೂಪ ನೋಡೋಣ ಅಂತ ಹೇಳಿ ಎಷ್ಟಾದರೂ ಬರಲಿಲ್ಲ. ಭಗವಂತನ ಕೇಳಿದೆ, ಕಿರ್ಚಿದೆ ನಾನು. ನಾರಾಯಣ, ಭಗವಂತ ಎಲ್ಲಪ್ಪ ನಿನ್ನ ದರ್ಶನ ಕೊಡಲೇ ಇಲ್ಲ, ನನಗೆ ಇನ್ನೂ ನೋಡಬೇಕು ಅನ್ನುವಂಥ ಆಸೆ ಇದೆ ಅಂತ ಕಿರ್ಚಿದೆ. ಆಗ ಒಂದು ಅಶರೀರವಾಣಿ ಕೇಳಿಸ್ತು. ನಾನು ಅಶರೀರವಾಣಿ ಕೇಳಿಸ್ತು, ನಿನಗೆ ಇನ್ನು ಪುನಃ ನಿನಗೆ ಈ ಜನ್ಮದಲ್ಲಿ ನಿನಗೆ ದರ್ಶನ ಇಲ್ಲ. ನಿನಗೆ ಕುತೂಹಲ ಉಂಟಾಗಲಿ, ಒಂದು ಮಾರ್ಗದರ್ಶಕವಾಗಿರಲಿ ಅಂತ ಹೇಳಿ ನಾನು ದರ್ಶನ ಕೊಟ್ಟೆ. ಋಷಿ ಮುನಿಗಳು ತಪಸ್ವಿಗಳು ತಪಸ್ಸು ಮಾಡಿ 100 ವರ್ಷ 1000 ವರ್ಷ ತಪಸ್ಸು ಮಾಡಿದ್ರೆ ಅವ್ರಿಗೆ ದರ್ಶನ ಕೊಡುವಂಥದ್ದೇ ಕಷ್ಟ. ಅಂಥದ್ರಲ್ಲಿ ನಿನಗೆ ಇನ್ನೂ ಹುಡುಗ ನೀನು, ಆದರೆ ನಿನಗೊಂದು ಮಾರ್ಗದರ್ಶನ ಕೊಡೋಣ, ಜೀವನಕ್ಕೊಂದು ದಾರಿ ತೋರಿಸೋಣ ಅಂತ ಹೇಳಿ ನಾನು ಕ್ಷಣ ಮಾತ್ರದಲ್ಲಿ ನಂದು ದರ್ಶನ ಕೊಟ್ಟೆ. ಇನ್ನು ಈ ಜೀವನದಲ್ಲಿ ನಿನಗೆ ಇಲ್ಲ ದರ್ಶನ. ಆವಾಗ ನಾನು ಕಿರ್ಚಾಡಿದೆ, ಅಪ್ಪ ಕೇಳ್ಕೊಂಡೆ, ಬೇಡ್ಕೊಂಡೆ, ಪ್ರಾರ್ಥನೆ ಮಾಡಿಕೊಂಡೆ. ಆಗ ನೀನು ಇನ್ನು ಕೆಲವೇ ದಿನಗಳಲ್ಲಿ ನೀನು ದೇಹತ್ಯಾಗ ಮಾಡ್ತೀಯ. ಮುಂದಿನ ಜನ್ಮದಲ್ಲಿ ನಾನು ಬ್ರಹ್ಮನ ಪುತ್ರನಾಗಿ ನೀನು ಜನಿಸೋ ಹಂಗೆ ಮಾಡ್ತೀನಿ. ಆಗ ನೀನು ನೆನೆಸ್ಕೊಂಡಾಗ ನಾನು ನಿನ್ನ ದರ್ಶನ ಕೊಡ್ತೀನಿ, ನಾನು ಅಂತ ಭಾಗ್ಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಶರೀರವಾಣಿ ನಿಂತೋಯ್ತು. ನನಗೆ ತುಂಬ ಸಂತೋಷ ಆಯಿತು. ಆ ಸಾಧು ಸಂತರ ಸಹವಾಸ ಮಾಡಿದ್ದಕ್ಕೆ ಇಂಥ ಒಂದು ಫಲ ಸಿಕ್ತು ನನಗೆ. ಅವ್ರ ಸೇವೆ ಮಾಡೋಕ್ಕೆ, ಹಿರಿಯರ ಸೇವೆ ಮಾಡಿದ್ದಕ್ಕೆ ಗೊತ್ತು ಗುರಿ ಇಲ್ಲ, ಯಾರೂ ಇಲ್ಲ, ಆದರೆ ನಮ್ಮ ತಾಯಿ ಹೇಳಿದ್ದು ಅಂತ ಮಾಡಿದೆ, ಅಂಥ ಒಂದು ಜನ್ಮ ಸಿಗತ್ತಲ್ಲ ಅಂಥೇಳಿ ತುಂಬ ಸಂತೋಷ ಆಯಿತು. ಕೆಲವೇ ದಿನಗಳಲ್ಲಿ ನಾನು ದೇಹತ್ಯಾಗ ಮಾಡಿದೆ. ಆಮೇಲೆ ನಾರದರ ಮಾನಸ ಪುತ್ರನಾಗಿ ನಾನು ಇಲ್ಲಿ ಇದ್ದೀನಿ, ಬ್ರಹ್ಮಚಾರಿಯಾಗಿದ್ದೀನಿ. ದೇವದತ್ತ ಅಂದರೆ ಭಗವಂತನೇ ಕೊಟ್ಟಿರುವಂಥ ವೀಣೆ ಇದೆ. ಹರಿಕಥಾ ಶ್ರವಣ ಕೀರ್ತನ ಮಾಡ್ಕೊಂಡು ನಾನು 14 ಲೋಕಗಳಿಗೂ ಹೋಗ್ತೀನಿ. ನಾನು ಎಲ್ಲೂ ತಡೆ ಇಲ್ಲ, ಅಡಚಣೆ ಇಲ್ಲ, ಅಡ್ಡಿ ಇಲ್ಲ. ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇರ್ತೀನಿ. ಎಂಥ ಒಂದು ಸೌಭಾಗ್ಯ ಕೊಟ್ಟ ಭಗವಂತ. ನಾನು ನೆನೆಸ್ಕೊಂಡಾಗ ಅವನು ನನ್ನ ಪ್ರತ್ಯಕ್ಷ ಆಗ್ತಾನೆ. ನಾನು ಮಾನವರಿಗೋಸ್ಕರ ಭೂಲೋಕದಲ್ಲಿ ಸಂಕಷ್ಟಗಳನ್ನು ನೋಡಿ ನಾನು ಪರಿಹಾರ ಕೇಳಿದ್ರೆ, ನಾನು ಕೇಳಿದ್ದಕ್ಕೆ ಜನಗಳಿಗೆ ಪರಿಹಾರ ಕೊಡ್ತಾನೆ. ಅಂಥ ಕರುಣಾಳು ಭಗವಂತ. ಹಾಗಾಗಿ ನೀವು ಭಾಗವತ ರಚನೆ ಮಾಡಿ, ನಾನು ನನ್ನ ಜೀವನದಲ್ಲಿ 14 ಲೋಕಗಳಲ್ಲೂ ನಾನು ಕೀರ್ತನೆ ಮಾಡ್ಕೊಂಡು ಹೋಗ್ತೀನಿ. ಅಂಥ ಒಂದು ಪುಣ್ಯ ಕಾರ್ಯ ನನ್ನ ಕೈಯಿಂದನೂ ಆಗಲಿ, ನಿಮ್ಮ ದಯದಿಂದ ಭಾಗವತ ರಚನೆ ಮಾಡಿ ಅಂತ ವೇದವ್ಯಾಸ ದೇವರಿಗೆ ಹೇಳ್ತಾರೆ. ವೇದವ್ಯಾಸ ದೇವರಿಗೆ ಎಲ್ಲ ಗೊತ್ತಿದ್ದು, ಆದರೂ ನಾಟನೆ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ನಾರದರಿಂದ ಬೇಡಿಕೆ ಬರಲಿ ಆ ರೀತಿ. ನಾರದರ ಒಂದು ಸ್ವಭಾವ ಗೊತ್ತಾಗತ್ತೆ. ಅಂದರೆ ನಾರದರು ಅಂದರೆ ಇಲ್ಲಿ ಯೋಚನೆ ಮಾಡ್ತೇವೆ ನಾವು, ಕೆಟ್ಟದಾಗಿ ಯೋಚನೆ ಮಾಡ್ತೀವಿ. ಏನೋ ತಂದಿಡು ಬತ್ತಿ ಇಡೋ ಅಂತ ನಾರದ ಅಂತ ಹೇಳ್ತೀವಿ. ಖಂಡಿತ ಆ ರೀತಿ ಅನ್ಕೋಬಾರ್ದು. ಅದು ಪೂಜ್ಯ ಭಾವನೆಯಿಂದ ಅವ್ರನ್ನ ನೋಡಬೇಕು. ಅಂದರೆ ಭಾಗವತದ ರಚನೆಯೂ ಕಾರಣ ನಾರದರೇ.
ಆ ನಾರದ ಮಹರ್ಷಿಗಳಿಂದನೇ ನಮ್ಮ ಜೀವನ ಪಾವನ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಆ ಭಾಗವತ ರಚನೆ ಆದಮೇಲೆ ಕೇಳುವಂಥ ಭಾಗ್ಯ ನಮಗೆ ಕೊಟ್ಟಿದ್ದಾನೆ. ಕೇಳುವಂಥ ಭಾಗ್ಯನಾರು ಕೊಟ್ಟಿದ್ದಾನಲ್ಲ. 18,000 ಶ್ಲೋಕಗಳಿದೆ. 18,000 ಶ್ಲೋಕಗಳಿದೆ. ಜನ್ಮಾದ್ಯಸ್ಯ ತನ್ವಯಾದಿದ ಮಂಗಳ ಶ್ಲೋಕದಿಂದ ಪ್ರಾರಂಭ ಆಗಿ 18,000 ಶ್ಲೋಕಗಳಿದೆ. ಶ್ಲೋಕಗಳಲ್ಲಿ ಹೇಳದೇ ಇದ್ರೂ ಕೂಡ ಆ ಕೇಳುವಂಥ ಒಂದು ಭಾಗ್ಯ ಭಗವಂತ ಕೊಟ್ಟಿದ್ದಾನಲ್ಲ, ಆ ನಾರದಿಗೆ ನಾವು ನಮೋ ನಮಃ ಅಂತ ಹೇಳು. ಅಂತ ಭಾಗವತದ ರಚನೆ ಮಾಡಿದ್ರು. ರಚನೆ ಮಾಡಿದ ತಕ್ಷಣ ಅವರ ಮಗ ಶುಕ ಬ್ರಹ್ಮರಿಗೆ ಅದನ್ನು ಉಪದೇಶ ಮಾಡ್ತಾರೆ. ಆ ಶುಕ ಬ್ರಹ್ಮರು ಎಂಥ ಒಂದು ವೈರಾಗ್ಯಗಳು ಅವರು ವೈರಾಗ್ಯ ಮಹಾಯೋಗಿ. ಒಂದ್ಸಲ ವೇದವ್ಯಾಸ ದೇವರು ಮತ್ತು ಶುಕ ಮಹಾಮುನಿಗಳು ಹೋಗ್ತಾ ಇರ್ತಾರೆ. ಶುಕ ಮಹಾಮುನಿಗಳು ಅಂದರೆ ಅವ್ರ ಮಗನೇ, ವೇದವ್ಯಾಸನ ಮಗ ಶುಕಬ್ರಹ್ಮ ಅಂತ ಕರೀತಾರೆ. ಶುಕಬ್ರಹ್ಮ ಭಗವಂತನ ಕೀರ್ತನೆ ಭಾಗವತ ಹೇಳ್ಕೊಂಡು ಹೋಗ್ತಾ ಇದ್ರು. 14 ಲೋಕಗಳಿಗೂ ಹೋಗಿ ಕೀರ್ತನೆ ಮಾಡುವಂಥದ್ದೇ ಅವ್ರದ್ದು. ಒಂದು ಕ್ಷಣ ಎಲ್ಲೂ ಇರಲ್ಲ, ಅಂಥವ್ರು ಹೋಗ್ತಾ ಇರ್ತಾರೆ. ಆ ರೀತಿ ಹೋಗ್ತಾ ಇರ್ಬೇಕಾದ್ರೆ ಅವ್ರ ಹಿಂದಗಡೆ ವೇದವ್ಯಾಸ ದೇವರು ಹೋಗ್ತಾ ಇರ್ತಾರೆ. ಶುಕ ಮಹಾಮುನಿಗಳು ಹೋಗ್ತಾ ಇರ್ಬೇಕಾದ್ರೆ ಆ ದಾರಿಯಲ್ಲಿ ಒಂದು ಸರೋವರದಲ್ಲಿ ಎಲ್ಲ ಸ್ತ್ರೀಯರು ಜಲಕ್ರೀಡೆ ಆಡ್ತಾ ಇರ್ತಾರೆ. ಶುಕಬ್ರಹ್ಮರು ಧ್ಯಾನ ಮಾಡ್ತಾ 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 ಹೋಗ್ತಾರೆ. ಅವ್ರ ಹಿಂದೆನೇ ವೇದವ್ಯಾಸ ದೇವರು ಹೋಗ್ತಾ ಇರ್ಬೇಕಾದ್ರೆ ಆ ಸ್ತ್ರೀಯರೆಲ್ಲ ವೇದವ್ಯಾಸರ ದೇವರು ಬಂದಾಗ ತಕ್ಷಣ ವಸ್ತ್ರಗಳನ್ನು ಸರಿ ಮಾಡಿಕೊಂಡು ನಾಚಿಕೆ ಪಡ್ಕೊತಾರೆ. ಇದು ಗಮನಕ್ಕೆ ಬರುತ್ತೆ ವೇದವ್ಯಾಸ ದೇವರಿಗೆ. ಇದಕ್ಕೆ ಗಮನಕ್ಕೆ ಬರುತ್ತೆ. ಆ ಗಮನಕ್ಕೆ ಬಂದಾಗ ತಕ್ಷಣ ಆ ಸ್ತ್ರೀಯನ್ನು ಕೇಳ್ತಾರೆ, ನಮ್ಮ ಮಗ ಶುಕ ಅವನು ದಿಗಂಬರನಾಗಿ ಹೋಗ್ತಾ ಇದ್ದಾನೆ. ಅವನು ಹೋದಾಗ ನೀವು ಏನು ಮನಸ್ಸಿಗೆ ಇದು ಮಾಡಲಿಲ್ಲ, ಅರೆ ನಾನು ಬಂದಾಗ ನೀವು ವಸ್ತ್ರಗಳನ್ನು ಸರಿ ಮಾಡ್ಕೊತಾ ಇದ್ದೀರಾ ಯಾಕೆ ಅಂತ ಹೇಳಿದಾಗ ಆಗ ಆ ಎಲ್ಲ ಸ್ತ್ರೀಯರು ಹೇಳ್ತಾರೆ, ನೋಡಿ ಶುಕ ಬ್ರಹ್ಮ ನಾವು ನೋಡಿದ್ದೀವಿ, ತುಂಬ ಒಳ್ಳೆ ಸ್ವಭಾವ ಇರುವಂಥವನು, ಭಕ್ತಿಯಿಂದ ನೋಡುವಂಥ ಭಗವಂತನ ಸೃಷ್ಟಿನ ಪ್ರತಿಯೊಂದರಲ್ಲೂ ಕೂಡ ಭಗವಂತನ ನೋಡುವಂಥ ಒಂದು ಸ್ವಭಾವ. ಸ್ತ್ರೀಯರು ಅಥವಾ ಪುರುಷರು ಅಥವಾ ಇವರು ಇದು ಗಿಡ, ಇದು ಮರ, ಇದು ಸಿಂಹ, ಇದು ಹುಲಿ, ಈ ರೀತಿ ಭೇದ ಭಾವನೆ ನೋಡದೆ ಎಲ್ಲರಲ್ಲೂ ಕೂಡ ಭಗವಂತನ ನೋಡುವಂಥ ಒಂದು ಮುಗ್ಧ ಜೀವಿ ಅಂತಂದರೆ ಶುಕಬ್ರಹ್ಮ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾರೆ ಅವನು ಅಂಥ ಭಕ್ತ ಶಿರೋಮಣಿ ಮಹಾಯೋಗಿಯವರು ಅಂತ ಹೇಳಿದಾಗ ವೇದವ್ಯಾಸ ದೇವರಿಗೆ ಸಂತೋಷ ಆಗುತ್ತೆ. ತನ್ನ ಮಗನ ಬಗ್ಗೆ ಇಂಥ ಒಂದು ಗೌರವ, ಇಂಥ ಒಂದು ಭಕ್ತಿ ಇಟ್ಕೊಂಡಿದ್ದಾರಲ್ಲ ಅಂತ. ಅಂದರೆ ಇಲ್ಲಿ ಒಂದು ಸಂದೇಶ ಇದೆ ನಮಗೆ. ನಾರದರು ಸಹವಾಸ ಮಾಡಿದ್ದು 2 ಸಂದೇಶ. ನಾರದರಿಂದ ಅಂದರೆ ಹಿರಿಯರ ಸೇವೆ ಮಾಡುವಂಥದ್ದು ಮತ್ತು ಸಜ್ಜನ ಸಹವಾಸ ಮಾಡುವಂಥದ್ದು, ಭಗವಂತನ ಕೀರ್ತನೆ, ಭಗವಂತನ ಶ್ರವಣ ಮಾಡುವಂಥದ್ದು, ಭಗವಂತನ ಬಗ್ಗೆ. ಇದು 3 ಕೂಡ ನಮಗೆ ಸಂದೇಶ. ನಮ್ಮ ಜೀವನ ಉತ್ತಮ ಆಗಬೇಕು, ಪರಿಶುದ್ಧ ಆಗಬೇಕು, ಮುಂದಿನ ಜನ್ಮದಲ್ಲಿ ಉತ್ತಮ ಕುಲ ಸಿಗಬೇಕು ಅಂತ ಹೇಳಿದ್ರೆ ನಾರದರು ಹೇಳಿದ ರೀತಿಯಲ್ಲಿ ಸಜ್ಜನ ಸಹವಾಸ ಮಾಡಬೇಕು, ಭಗವಂತನ ಕಥೆ ಕೇಳ್ತಾ ಇರಬೇಕು ಮತ್ತು ಹಿರಿಯರ ಸೇವೆ ಮಾಡಬೇಕು. ಆ ರೀತಿ ನಮಗೆ ಸಂದೇಶ. ಇದರಲ್ಲಿ ಸಂದೇಶ ಅಂದರೆ ತನ್ನ ಮಕ್ಕಳ ಬಗ್ಗೆ ಹೇಳಿದ್ದಕ್ಕೆ ವೇದವ್ಯಾಸ ದೇವರಿಗೆ ತುಂಬ ಸಂತೋಷ ಆಗುತ್ತೆ. ಆ ರೀತಿ ಸಂಸ್ಕಾರ ಕೊಟ್ಟಿರ್ತಾರೆ. ಆ ವೇದವ್ಯಾಸ ದೇವರಿಗೆ ವೇದಗಳನ್ನೆಲ್ಲ ಭಾಗವತನೆಲ್ಲ ಮೊದಲು ಹೇಳಿದ್ದೇ ಶುಕಬ್ರಹ್ಮರಿಗೆ ಹೇಳಿದಾಗ ಶುಕಬ್ರಹ್ಮ 14 ಲೋಕಗಳನ್ನು ಹರಿಕೀರ್ತನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಅಂದರೆ ಉತ್ತಮ ಸಂಸ್ಕಾರ ಕೊಡುವಂಥದ್ದು, ನಮ್ಮ ಕುಲಕ್ಕೆ ಹೆಸರು ಬರುವಂಥದ್ದು, ಶ್ರದ್ಧೆ ಬರುವಂಥ ರೀತಿಯಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥದ್ದೇ ಇಲ್ಲಿ ನಮಗೆ ಸಂದೇಶ. ಅದೆಲ್ಲ ಹೇಳಿದಾಗ ಶೌನಕಾದಿ ಮುನಿಗಳು ಅನೇಕ ಪ್ರಶ್ನೆಗಳು ಕೇಳಿರ್ತಾರೆ. ಯಾರು ಇದನ್ನು ಹೇಳಿದ್ರು ಮುಂದೆ ಅಂತ ಹೇಳಿದಾಗ ಶುಕ ಮಹಾಮುನಿಗಳೇ
ಪರೀಕ್ಷಿತರಾದಂಗೆ ಹೇಳಿದ್ರು. ಪರೀಕ್ಷಿತರಾದಂಗೆ ಮುಕ್ತಿ ಸಿಕ್ತು ಅಂತ ಹೇಳಿದಾಗ ಆ ಪರೀಕ್ಷಿತರಾಜನ ಕತೆ ಶುರು ಆಗುತ್ತೆ. ಪರೀಕ್ಷಿತರು ಯಾರು ಏನು ಅಂತೆಲ್ಲ ಹೇಳಿದಾಗ ಆ ಪರೀಕ್ಷಿತರಾಜನ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾರೆ ಅವರು. ಅಂದರೆ ಪಾಂಡವರು ಮತ್ತು ಕೌರವರ ಯುದ್ಧ ಆದಮೇಲೆ ಕೌರವರೆಲ್ಲರೂ ಕೂಡ ಅಧರ್ಮಿಗಳ ಕಡೆ ಹೋರಾಟ ಮಾಡಿದ್ದಕ್ಕೆ ಅವರೆಲ್ಲರೂ ಕೂಡ ನಾಶ ಆಗಿರ್ತಾರೆ. ಅಧರ್ಮ ಹೋಗಿ ಧರ್ಮ ಸಂಸ್ಥಾಪನೆ ಆಗಬೇಕು. ಅಂದರೆ ಗೌರವ ಪಾಂಡವರು ಗೆದ್ದಿರ್ತಾರೆ. ಎಲ್ಲರೂ ಕೂಡ ಶಿಬಿರದಲ್ಲಿ ವಿಶ್ರಾಂತಿ ತೊಗೊಳ್ತಾ ಇರ್ತಾರೆ. ಅಲ್ಲಿ ಧರ್ಮ ಇವನಿಗೆ ದುರ್ಯೋಧನನ ತೊಡೆ ಮುರಿದಿರ್ತಾರೆ. ತೊಡೆ ಮುರಿದಿದ್ರೂ ಕೂಡ ಅವನು ಸತ್ತಿರಲ್ಲ ಇನ್ನು. ಯಾಕೆಂದರೆ ಅವನು ಮಾಡಿದ್ದ ದುಷ್ಕೃತ್ಯಗಳಿಗೆ ಅನುಭವಿಸ್ಬೇಕಾಗತ್ತೆ. ಕಷ್ಟ ಅನುಭವಿಸಿ ಕಷ್ಟದಲ್ಲಿ ಅನುಭವಿಸಿ ಅವನು ಸಾಯ್ಬೇಕಾಗುತ್ತೆ. ಅದಕ್ಕೋಸ್ಕರ ಅವನು ತೊಡೆ ಮುರಿದಿದ್ರೂ ಕೂಡ ಬಿದ್ದು ಹೊರಲಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ಅಶ್ವತ್ಥಾಮ ಹೋಗ್ತಾನೆ. ನೋಡಿ, ಅಶ್ವತ್ಥಾಮ ಹೋಗಿ ದುರ್ಯೋಧನಿಗೆ ಹೇಳ್ತಾನೆ, ದುರ್ಯೋಧನ, ನೀನೇನು ಯೋಚನೆ ಮಾಡಬೇಡ, ನಾನು ಆ ಪಾಂಡವರನ್ನ ಸೋಲಿಸ್ತೀನಿ ನಾನು ಅಂತ ಹೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ನೀನೇನು ಮಾಡಬೇಡ, ಆ ಪಂಚ ಪಾಂಡವರ ತಲೆನ ಕತ್ತರಿಸಾಕು, ಆ ವಿಷಯ ನನಗೆ ಹೇಳು, ನೆಮ್ಮದಿಯಿಂದ ನಾನು ಸಾಯ್ತೀನಿ ಅಂತ ಹೇಳ್ತಾನೆ. ನೋಡಿ, ಸಾಯೋ ಸಮಯದಲ್ಲೂ ಕೂಡ ಅವನು ದುಷ್ಟತನ ಕ್ರೌರತನ ಹೋಗಲಿಲ್ಲ. ಅದಕ್ಕೆ ಹೇಳೋದು ಒಳ್ಳೆ ಸಂಸ್ಕಾರ ಬೆಳೆಸ್ಕೋಬೇಕು. ಯಾಕೆಂದರೆ ನಮ್ಮ ಜೊತೆಗೆ ಬರುವಂಥದ್ದು ಒಳ್ಳೆ ಕಾರ್ಯದ ಫಲ, ಕೆಟ್ಟ ಕಾರ್ಯದ ಫಲ ಎರಡೇ. ನೋಡಿ, ಅವನು ಸಾಯೋ ಸಮಯದಲ್ಲೂ ಕೂಡ ಅವನು ಆ ಕೆಟ್ಟತನ ಬಿಡಲಿಲ್ಲ. ಭಗವಂತ ಎದುರಿಗಿದ್ರೂ ಕೂಡ ಅವನು ಭಗವಂತನೋ ಅಂತ ಪರಿಜ್ಞಾನ ಬರಲಿಲ್ಲ. ಭಗವಂತ ಎದುರಿಗೆ ಇದ್ದಾನೆ, ಆದರೂ ಬರಲಿಲ್ಲ. ಅಂಥ ಒಂದು ಆ ದುರ್ಯೋಧನ ಕೊನೆಯಲ್ಲಿ ಹೇಳ್ತಾನೆ, ಆ ರೀತಿ ನೀನು ಅವ್ರನ್ನ ತಲೆ ಕತ್ತರಿಸಿ ನಂಗೆ ಹೇಳಿದ್ರೆ ನಾನು ನೆಮ್ಮದಿಯಾಗಿ ಸಾಯ್ತೀನಿ ಅಂತ ಹೇಳ್ತಾನೆ. ಆ ಕ್ರೂರತನದಲ್ಲೇ ನೆಮ್ಮದಿ, ಅವನು ಕೆಟ್ಟತನದಲ್ಲೇ ನೆಮ್ಮದಿ ಕಾಣ್ತಾನೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಒಳ್ಳೊಳ್ಳೆ ಕಾರ್ಯ ಮಾಡ್ತಾ, ಸತ್ಕಾರ್ಯ ಮಾಡ್ತಾ, ಸತ್ವಿಚಾರ ಕೇಳ್ತಾ ಇದ್ದರೆ ಆ ಜೀವಕ್ಕೆ ಸತ್ಕಾರ್ಯ ಮಾಡಬೇಕು, ಸತ್ಕರ್ಮ ಮಾಡಬೇಕು ಅನ್ನುವಂಥ ಪರಿಜ್ಞಾನ ಬರುತ್ತೆ. ಅದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಆ ರೀತಿ ಅಶ್ವತ್ಥಾಮ ಹೇಳಿದ ತಕ್ಷಣ ಹೊರಡ್ತಾನೆ. ಆ ಪಂಚಪಾಂಡವರನ್ನ ರಾತ್ರಿ ಎಲ್ಲರೂ ಮಲ್ಕೊಂಡಿರ್ತಾರೆ, ಕತ್ತರಿಸಾಕ್ ಬರ್ತೀನಿ ನಾನು ಅಂತ ಹೇಳ್ತಾನೆ. ಅವನು ಹೋಗಿ ಪಂಚಪಾಂಡವರು ಮಲ್ದಿರೋ ಆ ಶಿಬಿರಕ್ಕೆ ಹೋಗಿ, ಆ ಶಿಬಿರದಲ್ಲಿ ಹೋಗಿ ಆ ಪಂಚಪಾಂಡವರ ತಲೆನ ಕತ್ತರಿಸಾಕ್ತಾನೆ. ದುಷ್ಟದುಮ್ಮನ್ನು ದಾರಿ ಸಿಗ್ತಾನೆ, ಅವನನ್ನು ಕತ್ತರಿಸಾಕ್ಬಿಡ್ತಾನೆ. ಅಂದರೆ ದೃಪದನ ಮಗ ದುಷ್ಟದುಮ್ನ, ಅವನನ್ನೂ ಸಾಯಿಸ್ತಾರೆ. ಮತ್ತು ಪಂಚಪಾಂಡವರು ಎಲ್ಲಿ ಮಲ್ಕೊಂಡಿರ್ತಾರೋ ಅಲ್ಲೂ ಕೂಡ ಸಾಯಿಸ್ತಾನೆ, ಕತ್ತರಿಸಾಕ್ತಾನೆ ಒಂದೊಂದೇ ಏಟಿಗೆ. ಆ ಕತ್ತರಿಸಾಕಿ ಆ ನೆಮ್ಮದಿಯಿಂದ ಹೊರಗಡೆ ಬರ್ತಾನೆ. ನಾನೇನೋ ದೊಡ್ಡ ಕಾರ್ಯ ಮಾಡಿದ್ದೀನಿ, ನಾನು ಪಂಚಪಾಂಡವ್ರನ್ನು ಸಾಯಿಸಿದ್ದೀನಿ ಅಂತ ಬರ್ತಾನೆ. ಬಂದಾಗ ತಕ್ಷಣ ಕೃಷ್ಣನಿಗೆ ಗೊತ್ತಾಗತ್ತೆ, ಈ ರೀತಿ ಮಾಡ್ತಾ ಇದ್ದಾನೆ ಅವನು. ಅದಕ್ಕೆ ಕೃಷ್ಣ ಏನು ಮಾಡ್ತಾನೆ, ಆ ಪಂಚಪಾಂಡವರು ಬೇರೆ ಕಡೆ ಮಲ್ಕೊಂಡಿರ್ತಾರೆ, ಇಲ್ಲಿ ಉಪಪಾಂಡವರು ಮಲ್ಕೊಂಡಿರ್ತಾರೆ. ಆ ಜಾಗದಲ್ಲಿ ಆ ಉಪಪಾಂಡವರ ಎಲ್ಲರನ್ನೂ ಸಾಯಿಸಿರ್ತಾನೆ. ಕೃಷ್ಣನಿಗೆ ಗೊತ್ತಾಗತ್ತೆ, ಆ ರೀತಿಯ ಅಶ್ವತ್ಥಾಮ ಬಂದಿದ್ದಾನೆ, ಉಪಪಾಂಡವರನ್ನೆಲ್ಲರನ್ನೂ ಸಾಯಿಸಿದ್ದಾನೆ, ಅವನು ಹೋಗ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಾದ ತಕ್ಷಣ ಅರ್ಜುನ ಮತ್ತು ಭೀಮ, ಯುಧಿಷ್ಠಿರ, ನಕುಲ, ಸಹದೇವ, ದ್ರೌಪದಿ ಎಲ್ಲರನ್ನೂ ಎಬ್ಬಿಸ್ತಾನೆ. ಈ ರೀತಿ ಆಗಿದೆ ಹೇಳಿ ಅಂತ. ಆ ದ್ರೌಪದಿ ಏನು ಮಾಡ್ತಾರೆ, ತಕ್ಷಣ ಹೋಗ್ತಾರೆ ಶಿಬಿರದಲ್ಲಿ. ನೋಡಿದ್ರೆ ತನ್ನ 5 ಮಕ್ಕಳನ್ನು ಕತ್ತರಿಸಾಕಿರ್ತಾರೆ. ತನ್ನ ಅಣ್ಣ ದುಷ್ಟದುಮ್ನ ಅವನನ್ನೂ ಸಾಯಿಸಿರ್ತಾರೆ. ಹಾಗಾಗಿ ಅವಳಿಗೆ ತುಂಬ ಬೇಜಾರಾಗುತ್ತೆ, ದುಃಖ ಪಡ್ತಾಳೆ. ಆವಾಗ ಇವರೆಲ್ಲರೂ ಕೂಡ ಹೋಗಿ, ಭೀಮ ಮತ್ತು ಎಲ್ಲರೂ ಕೂಡ ಹೋಗ್ಬೇಕಾದ್ರೆ ನೋಡ್ತಾರೆ, ಓಡೋಗ್ತಾ ಇರ್ತಾನೆ. ಆವಾಗ ಹಿಡಿತಾರೆ ಭೀಮ ಎಲ್ಲ ಹಿಡಿತಾರೆ, ಭೀಮ, ಅರ್ಜುನ ಎಲ್ಲ. ಕೃಷ್ಣನೂ ಇರ್ತಾನೆ. ಆವಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ನಾನು ಪಾಂಡವರನ್ನು ಕೊಂದಿದ್ದು, ಅದು ಹೆಂಗೆ ಬಂದಿದ್ದಾರೆ ಇವರು ಅಂತ. ಆಗ ಅವನಿಗೆ ಅರಿವು ಉಂಟಾಗತ್ತೆ, ಓಹೋ, ನಾನು ಪಂಚಪಾಂಡವರನ್ನ ಕೊಂದಿಲ್ಲ, ನಾನು ಉಪಪಾಂಡವರನ್ನು ಕೊಂದಿದ್ದೀನಿ ಅಂಥೇಳಿ ತಕ್ಷಣ ಅವನು ಅಲ್ಲೇ ದರ್ಬೆ ಬಿದ್ದಿರುತ್ತೆ, ಆ ದರ್ಬೆನ ತೊಗೊಂಡು
ಅಭಿಮಂತ್ರಿಸಿ ಬ್ರಹ್ಮಾಸ್ತ್ರ ಬಿಟ್ಬಿಡ್ತಾನೆ. ಬ್ರಹ್ಮಾಸ್ತ್ರ ಬಿಡ್ತಾನೆ. ಅಂದರೆ ಯಾವ ಅವ್ರ ವಂಶ ನಿರ್ವಂಶ ಆಗಬೇಕು, ಉತ್ತರೆ ಗರ್ಭದಲ್ಲಿ ಬರೆದಿರೋಂಥ ಬರ್ತಾ ಇರುವಂಥ ಒಂದು ಶಿಶು ಏನಿದೆ ಗರ್ಭದಲ್ಲಿ, ಆ ಶಿಶುನೂ ಕೂಡ ಸಂಹಾರ ಆಗಬೇಕು ಅಂಥೇಳಿ ಬ್ರಹ್ಮಾಸ್ತ್ರ ಬಿಡ್ತಾನೆ. ತಕ್ಷಣ ಕೃಷ್ಣ ಹೇಳ್ತಾನೆ, ನೋಡು ಅವನು ಬ್ರಹ್ಮಾಸ್ತ್ರ ಬಿಟ್ಟಿದ್ದಾನೆ, ನೀನು ಬ್ರಹ್ಮಾಸ್ತ್ರ ಬಿಡು, ಅದರ ವಿರುದ್ಧವಾಗಿ ಅದನ್ನು ಶಮನ ಮಾಡು ಅಂತ ಹೇಳ್ತಾನೆ. ಆವಾಗ ಅರ್ಜುನನೂ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡಿ, ಅಂಥ ಸಂದರ್ಭದಲ್ಲೂ ಕೂಡ ಕೃಷ್ಣನಿಗೆ, ಭೀಮಂಗೆ, ಯುಧಿಷ್ಠನಿಗೆ ಎಲ್ರಿಗೂ ನಮಸ್ಕಾರ ಮಾಡಿ, ದೊಡ್ಡವ್ರಿಗೆಲ್ಲ ನಮಸ್ಕಾರ ಮಾಡಿ ಬ್ರಹ್ಮಾಸ್ತ್ರ ಅಭಿಮಂತ್ರಿಸಿ ಬ್ರಹ್ಮಾಸ್ತ್ರ ಬಿಡ್ತಾನೆ. ಆ ಎರಡೂ ಬ್ರಹ್ಮಾಸ್ತ್ರಗಳು ಹೋಗುತ್ತೆ. ಆಗ ನಾರದರು ಮತ್ತು ವೇದವ್ಯಾಸ ದೇವರು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಅರ್ಜುನನ್ ಕೇಳ್ತಾರೆ, ಪಾ, ಎರಡು ಬ್ರಹ್ಮಾಸ್ತ್ರಗಳು ಸೇರಿದ್ರೆ ಇಡೀ ವಿಶ್ವನೇ ಮುಳುಗೋಗುತ್ತೆ, ನಾಶ ಆಗ್ಬಿಡುತ್ತೆ, ಮಾಡಬೇಡಿ, ವಾಪಸ್ ತಗೋಪ್ಪ ನೀನು ಅರ್ಜುನ ಅಂತ ಕೇಳ್ತಾನೆ ವೇದವ್ಯಾಸ ದೇವರು. ಆವಾಗ ಅರ್ಜುನ ನೋಡಿ, ಅರ್ಜುನ ಇಲ್ಲಿ ನಮಗೊಂದು ಸಂದೇಶ ಇದೆ. ಅರ್ಜುನ ತಕ್ಷಣ ಗೌರವದಿಂದ ಅವ್ರಿಗೆ ನಮಸ್ಕಾರ ಮಾಡಿ, ಕೃಷ್ಣನಿಗೆ ನಮಸ್ಕಾರ ಮಾಡಿ, ಯುಧಿಷ್ಠನಿಗೆ ನಮಸ್ಕಾರ ಮಾಡಿ, ಭೀಮಸೇನಿಗೆ ನಮಸ್ಕಾರ ಮಾಡಿ ಆ ಅಭಿಮಂತ್ರಿಸಿ ಆ ಬಿಟ್ಟಿರುವಂಥ ಬ್ರಹ್ಮಾಸ್ತ್ರನ ವಾಪಸ್ ನೋಡಿ. ಹಿರಿಯರ ಮಾತು ಕೇಳಬೇಕು. ಒಂದೊಂದು ಸಂದರ್ಭದಲ್ಲಿ ಹಿರಿಯರ ಮಾತನ್ನು ಧಿಕ್ಕಾರ ಮಾಡ್ತಾರೆ, ಅಂದರೆ ತಿರಸ್ಕಾರ ಮಾಡ್ತಾರೆ, ಮಾಡಬಾರದು ಅನ್ನೋವಂಥ ಸಂದೇಶ ಇಲ್ಲಿ. ಹಿರಿಯರ ಮಾತನ್ನು ಕೇಳಬೇಕು. ನಮ್ಮ ದ್ವೇಷದ ಭಾವನೆಯಿಂದನೇ ನೋಡ್ತಾ ಇರಬಾರ್ದು, ಕೋಪದಿಂದ ನೋಡ್ತಾ ಇರಬಾರ್ದು. ಎಲ್ಲವನ್ನೂ ಒಂದು ಸಲ ಕೋಪ ಬಂದರೆ ಭಗವಂತ ಕೃಷ್ಣ ಗೀತೆಯಲ್ಲಿ ಉಪದೇಶ ಮಾಡ್ಬೇಕಾದ್ರೆ ಹೇಳಿದ್ದಾನೆ, ಧ್ಯಾಯತೋ ವಿಶ್ವಾನ್ ಪುಂಸಃ ಅದು ಬರುತ್ತಲ್ಲ ಶ್ಲೋಕ, ಆ ಶ್ಲೋಕದಲ್ಲಿ ಕಾಮ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಪ್ರಣಶ್ಯತಿ. ಈ ರೀತಿ ಬುದ್ಧಿ ಅಂದರೆ ಕ್ರೋಧದಲ್ಲಿ ಮಾಡುವಂಥ ಕೆಲಸ, ತೀರ್ಮಾನಗಳು ಅದು ಕಷ್ಟಕ್ಕೆ ಈಡಾಗತ್ತೆ, ಬುದ್ಧಿ ಭ್ರಮಣೆ ಆಗುತ್ತೆ, ಬುದ್ಧಿ ಹೋಗುತ್ತೆ, ವಿವೇಕ ಹೋಗುತ್ತೆ, ಎಲ್ಲವೂ ನಾಶವಾಗತ್ತೆ. ಅಂದರೆ ಕೋಪದಲ್ಲಿ ಮಾಡುವಂಥ ಕೆಲಸ ಅದು ಒಳ್ಳೆ ಫಲ ಸಿಗಲ್ಲ, ಅದು ಕೆಟ್ಟದಾಗೆ ಪರಿಣಾಮ ಸಿಗತ್ತೆ ಅನ್ನುವಂಥದ್ದು ಕೃಷ್ಣ ಗೀತೆಯಲ್ಲಿ ಹೇಳಿಲ್ಲ ಅರ್ಜುನನಿಗೆ. ಅದೇ ರೀತಿ ಅಶ್ವತ್ಥಾಮ ಮಾಡಿದ ಕೆಲಸ, ಕೋಪದಲ್ಲಿ ಬಂದು ಅವರ ತಲೆಯನ್ನು ಕತ್ತರಿಸಿ ಉಪಪಾಂಡವನ್ನು ಕತ್ತರಿಸಿ ಕೊನೆಗೆ ಬ್ರಹ್ಮಾಸ್ತ್ರನೂ ಬಿಟ್ಟು ಕೆಟ್ಟದಾಗಿ ಆವಾಗ ವಾಪಸ್ ಅರ್ಜುನ ತೊಗೊಳ್ತಾನೆ. ಯಾಕೆಂದರೆ ಅವನು ಸಾತ್ವಿಕ ಭಾವನೆ ಇತ್ತು, ಒಳ್ಳೆ ಭಾವನೆ ಇತ್ತು, ಗೌರವ ಭಾವನೆ ಇತ್ತು. ಹಾಗಾಗಿ ಅವನು ಇವ್ರು ಹೇಳಿದ ತಕ್ಷಣ, ವೇದವ್ಯಾಸ ದೇವರು ಮತ್ತು ನಾರದರು ಹೇಳಿದ ತಕ್ಷಣ ವಾಪಸ್ ತೊಗೊಂಡ. ಆವಾಗ ಅಶ್ವತ್ಥಾಮನ್ನ ಕಟ್ಟಾಕಿರ್ತಾನೆ ಭೀಮನ್ ಕಟ್ಟಾಕಿ ಶಿಬಿರಕ್ಕೆ ತಂದು ಹೋಗಬೇಕು ಅಂತ ಕಟ್ಟಾಕಿರ್ತಾನೆ. ಆಗ ಅರ್ಜುನ್ ಇವನಿಗೂ ಹೇಳ್ತಾರೆ, ಅಶ್ವತ್ಥಾಮನಿಗೂ ಹೇಳ್ತಾರೆ, ಅಶ್ವತ್ಥಾಮ ನೋಡು, ಅರ್ಜುನ ನೀನು ಬಿಟ್ಟಿದ್ದ ಬ್ರಹ್ಮಾಸ್ತ್ರ ಶಮನ ಮಾಡೋಕ್ಕೆ ಬಿಟ್ಟಿದ್ದಂಥ ಬ್ರಹ್ಮಾಸ್ತ್ರನೂ ವಾಪಸ್ ತೊಗೊಂಡ, ನೀನು ಅದೇ ರೀತಿ ವಾಪಸ್ ತಗೋ ನೀನು ಅಂತ ಹೇಳಿದಾಗ, ಆಗ ಅವನು ಹೇಳ್ತಾನೆ, ಇಲ್ಲ, ನಾನು ವಾಪಸ್ ತಗೊಳಕ್ಕಾಗಲ್ಲ, ನಾನು ಅಪವಿತ್ರ ಆಗಿದ್ದೀನಿ, ಇವಾಗ ಅದನ್ನು ವಾಪಸ್ ತಗೊಳ್ಳೋವಂಥ ಮಂತ್ರ ನಂಗೆ ಬರ್ತಾ ಇಲ್ಲ ನನಗೆ ಅಂತ ಹೇಳ್ತಾನೆ. ಅಂದರೆ ಅಪವಿತ್ರ ಆಗಿರ್ತಾನೆ. ಯಾವುದೇ ಅಸ್ತ್ರನ, ಯಾವುದೇ ಮಂತ್ರನ ಒಳ್ಳೆಯದಕ್ಕೆ ಉಪಯೋಗ ಮಾಡಬೇಕು ಹೊರತು ಕೆಟ್ಟದಕ್ಕೆ ಉಪಯೋಗ ಮಾಡಬಾರ್ದು, ದ್ವೇಷದ ಭಾವನೆಯಿಂದ ಮಾಡಬಾರ್ದು. ಸಮಾಜ ಕಾರ್ಯಕ್ಕಾಗಿ ಮಾಡಿ, ರಕ್ಷಣೆಗಾಗಿ ಮಾಡಿ ಪರವಾಗಿಲ್ಲ, ಆದರೆ ಕೆಟ್ಟ ಉದ್ದೇಶಕ್ಕಾಗಿ, ಕೆಟ್ಟ ಭಾವನೆಗೋಸ್ಕರ ಬಿಟ್ಟರೆ ಎಂಥ ಅಸ್ತ್ರ ಆದರೂ ಅದು ಅಪವಿತ್ರ ಆಗುತ್ತೆ. ಹಾಗಾಗಿ ಅವನು ಹೇಳ್ತಾನೆ, ನಾನು ಅಪವಿತ್ರ ಆಗಿದ್ದೀನಿ, ನಾನು ಬಿಡೋಕ್ಕಾಗಲ್ಲ. ಆಗ ಅರ್ಜುನ್ಗೆ ಹೇಳ್ತಾರೆ, ಅರ್ಜುನ ನೀನು ವಾಪಸ್ ಅದನ್ನು ಶಮನ ಮಾಡು. ಆವಾಗ ಅರ್ಜುನ ಪುನಃ ಬ್ರಹ್ಮಾಸ್ತ್ರನ ಯಾರು ಅಶ್ವತ್ಥಾಮ ಬಿಟ್ಟಿದ್ದ ಆ ಬ್ರಹ್ಮಾಸ್ತ್ರವನ್ನು ವಾಪಸ್ ತೊಗೊತಾನೆ. ಆ ರೀತಿ ಆಮೇಲೆ ಅಶ್ವತ್ಥಾಮಂಗೆ ಶಿಬಿರಕ್ಕೆ ಕರ್ಕೊಂಡು ಹಾಕ್ತಾರೆ, ಮಧ್ಯದಲ್ಲಿ ಹಾಕ್ತಾರೆ, ಎಲ್ಲರೂ ಬಂದು ನೋಡ್ತಾ ಇರ್ತಾರೆ. ಆವಾಗ ಕೃಷ್ಣ ಹೇಳ್ತಾನೆ, ಇವನು ಆತತಾಯಿ, ಇವನು ದ್ವೇಷದ ಭಾವನೆಯಿಂದ ಸಂಬಂಧಿಕರನ್ನೇ ಇದು ಮಾಡಬೇಕು ಅಂತ ಹೇಳಿ ಅವನೇ ನಿರ್ವಂಶ ಮಾಡ್ತೀನಿ ಅಂತ ಹೇಳಿ ಬ್ರಹ್ಮಾಸ್ತ್ರ ಬಿಟ್ಟ, ಅವನನ್ನು ಸಾಯಿಸಿ ಪರವಾಗಿಲ್ಲ ಅಂತ ಹೇಳ್ತಾನೆ, ಅಧರ್ಮಿ ಅವನು ಅಂತ ಹೇಳ್ತಾನೆ. ಆವಾಗ ದ್ರೌಪದಿನೇ ಕೇಳ್ಕೊತಾರೆ, ಇಲ್ಲ ಬೇಡ, ಅವನು ಗುರುಪುತ್ರ, ಅವನು
ದ್ರೋಣಾಚಾರ್ಯರ ಮಗ ಅವನು, ಗುರುಪುತ್ರ. ಗುರುಗಳು ಪಾಠ ಹೇಳ್ಕೊಟ್ಟಿರುವಂಥದ್ದು, ವಿದ್ಯೆ ಹೇಳ್ಕೊಟ್ಟಿರುವಂಥ ಗುರುವಿನ ಮಗನ್ನೇ ನಾವು ಇದು ಮಾಡೋದು ಬೇಡ. ನನಗೆ ಯಾವ ರೀತಿ ದುಃಖ ಆಗ್ತಾ ಇದೆ ಅದೇ ಥರ ದುಃಖ ಅವ್ರ ತಾಯಿಗೂ ಆಗತ್ತೆ, ಆಮೇಲೆ ಬೇಡ ಅಂತ ಹೇಳ್ತಾರೆ. ಆವಾಗ ಅವನಲ್ಲಿರುವಂಥ ಶಕ್ತಿ ಏನಿರುತ್ತೆ ಅದನ್ನೆಲ್ಲ ಕಿತ್ತುತ್ತಾನೆ ಭೀಮ. ಅವನ ಮಣಿ ಇರುತ್ತೆ, ಆ ಮಣಿ ಅತ್ಯಂತ ಪ್ರಭಾವ ಇರುವಂಥ ಮಣಿ. ಆ ಮಣಿನ ಕಿತ್ತಾಕ್ತಾರೆ. ಆವಾಗ ಕೃಷ್ಣನು ಹೇಳ್ತಾನೆ, ನೀನು ಮಾಡಿರುವಂಥ ಇದಕ್ಕೆ ನೀನು ಇಡೀ ಪೂರ್ತಿ ಜೀವನ ಪೂರ್ತಿ ನೀನು ಸಾಯ್ಬೇಕು ಅಂದ್ರೂ ಸಾಯಕ್ಕಾಗಬಾರ್ದು. ಆ ರೀತಿ ನೀವು ಇಲ್ಲವೆಲ್ಲ ಒದ್ದಾಡ್ತಾ ಇರ್ಬೇಕು, ನೀನು ಕಷ್ಟಪಡಬೇಕು ಈ ಕಲ್ಪದ ಕೊನೆಯವರೆಗೂ. ಅದಕ್ಕೆ ಅಶ್ವತ್ಥಾಮ ಚಿರಂಜೀವಿ ಹೇಳಿ, ಅಂದರೆ ಆ ರೀತಿ ಚಿರಂಜೀವಿಯಾಗಿ ನೀನು ಈ ಕಲ್ಪದ ಕೊನೆಯವರೆಗೂ ಇರು ನೀನು ಅಂತ ಹೇಳ್ತಾರೆ. ಆಮೇಲೆ ಅವನು ಊರಿಂದ ಬಿಟ್ಟು ಆಚೆ ಕಳಿಸ್ತಾನೆ. ಆಗ ಎಲ್ಲವೂ ಕೂಡ ಶಾಂತವಾಗತ್ತೆ, ಅವನನ್ನು ಕಳಿಸ್ತಾರೆ. ಕೊನೆಗೆ ಕೃಷ್ಣ ಹೇಳ್ತಾನೆ, ಎಲ್ಲ ಆ ಉಪಪಾಂಡವರ ಒಂದು ಸಂಸ್ಕಾರ ಎಲ್ಲ ಮಾಡಿದ ಮೇಲೆ ಮುಂದೆ ಕರ್ಕೊಂಡು ಹೋಗಿ ಅವನನ್ನು ನೀನು ಇನ್ನು ಬಾ, ಇವ್ರನ್ನ ಭೀಷ್ಮಾಚಾರ್ಯರನ್ನು ನೋಡಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ನೀನು ರಾಜ್ಯಭಾರ ಶುರು ಮಾಡು, ಧರ್ಮ ಸಂಸ್ಥಾಪನೆ ಮಾಡು ಅಂತ ಹೇಳಿದಾಗ ಆಗ ಎಲ್ಲರೂ ಹೊರಡ್ತಾರೆ. ಅಂದರೆ ಅಲ್ಲೆಲ್ಲ ಮಾಡಿಕೊಂಡು ಆ ಭೀಷ್ಮಾಚಾರ್ಯರನ್ನು ನೋಡೋಕ್ಕೋಸ್ಕರ ಎಲ್ಲರೂ ಕೂಡ ಕೃಷ್ಣ, ಪಂಚಪಾಂಡವರು, ದ್ರೌಪದಿ ಎಲ್ಲರನ್ನೂ ಕರ್ಕೊಂಡು ಅವ್ರ ಹತ್ರ ಹೋಗ್ತಾರೆ. ಆ ರೀತಿ ಒಂದು ಹೋದಾಗ ಉಪದೇಶ ಮಾಡ್ತಾರೆ. 56 ದಿವಸ ಇರ್ತಾರೆ ಶರಶಯ್ಯಲ್ಲಿ. ಆಮೇಲೆ ಇವನಿಗೆ ಪಂಚಪಾಂಡವರಿಗೆ ಉಪದೇಶ ಮಾಡ್ತಾರೆ. ಆ ಉಪದೇಶ ಮಾಡುವಂಥದ್ದು ಮತ್ತು ಇನ್ನು ಮಿಕ್ಕಿದ್ದ ಎಲ್ಲ ಕಥೆಯನ್ನು ನಾಳೆ ದಿವಸ ಇದು ಮಾಡೋಣ, ಇವತ್ತು ವಿರಾಮ ಕೊಡೋಣ ಅಂತ ಹೇಳ್ತಾ ಶಾಂತಿ ಮಂತ್ರ ಹೇಳ್ತೀನಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇಷ್ಟೊತ್ತು ಭಾಗವತ ಚಿಂತನೆ ಮಾಡಿದ ಎಲ್ಲವನ್ನೂ ಭಕ್ತಿಪೂರ್ವಕವಾಗಿ ಭಗವಂತನ ಪಾದಕಮಲಕ್ಕೆ ಎಲ್ಲರೂ ಕೂಡ ನಾವು ಅರ್ಪಣೆ ಮಾಡ್ತಾ ನಾವು ಕೃಷ್ಣಾರ್ಪಣಮಸ್ತು ಅಂತ ಹೇಳೋಣ.